ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಒಬ್ಬ ವ್ಯಕ್ತಿ ತಾನು ಯಾವ ರೀತಿ ನರಕದಲ್ಲಿ ನಾನಾ ವಿಧವಾದ ಶಿಕ್ಷೆಯನ್ನು ಅನುಭವಿಸ್ತಾನೆ ಅದನ್ನು ಭಗವಂತ ಗರುಡನಿಗೆ ತಿಳಿಸಿದ. ಆ ಬಳಿಕ ಅವನು ಶಿಕ್ಷೆಯನ್ನು ಅನುಭವಿಸಿ ಅವನ ಪಾಪ ತೀರಿತು ಅಂದಾಗಬೇಕಾದ್ರೆ ಮತ್ತೆ ಇಲ್ಲಿ ಹುಟ್ಟಿ ಬರ್ತಾನೆ ಭೂಮಿಯಲ್ಲಿ. ಆದರೆ ಪಾಪದ ಚಿಹ್ನೆಯನ್ನು ಇಟ್ಕೊಂಡೇ ಬರ್ತಾನೆ. ಅಂದರೆ ಆ ಪಾಪ ಉಳ್ಕೊಂಡಿರ್ತದೆ ಇನ್ನು. ಅಂದರೆ ಅಲ್ಲಿ ಮುಖ್ಯವಾದ ಪಾಪವನ್ನು ಅನುಭವಿಸಿದರೂ ಕೂಡ ಇನ್ನೂ ಉಳಿದಂತೆ ಪಾಪ ಇರ್ತದೆ. ಅದರ ಚಿಹ್ನೆ ಇಟ್ಕೊಂಡು ಬರ್ತಾನೆ. ಏನೇನು ಚಿಹ್ನೆಗಳು ಅದನ್ನು ಗರುಡ ಪ್ರಶ್ನೆ ಮಾಡಿದಾಗ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಬ್ರಹ್ಮ ಅಕ್ಷಯರೋಗಿ ಸ್ಯಾತ್ ಗೋಘ್ನ ಸ್ಯಾತ್ ಕುಬ್ಜಕೋ ಜಡಃ ಅಂತ. ಯಾರು ಹಿಂದಿನ ಜನ್ಮಗಳಲ್ಲಿ ಬ್ರಹ್ಮ ಹತ್ಯೆಯನ್ನು ಮಾಡಿರ್ತಾನೆ, ಅಂದರೆ ನಾವು ಹಿಂದೆ ನೋಡಿದ್ದೇವೆ ಬ್ರಹ್ಮ ಹತ್ಯೆ ಅಂತ ಹೇಳಿದರೆ ಏನು ಅಂತ. ಆ ರೀತಿ ಬ್ರಹ್ಮ ಹತ್ಯೆಯನ್ನು ಮಾಡಿದವನು ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಅನುಭವಿಸಿಯೂ ಕೂಡ ಇನ್ನೂ ಉಳ್ಕೊಂಡಿರ್ತದೆ ಅದರ ಒಂದು ಶೇಷ, ರೆಸಿಡ್ಯೂ. ಅದಕ್ಕಾಗಿ ಇಲ್ಲಿ ಅವನು ಕ್ಷಯರೋಗಿ ಆಗ್ತಾನೆ ಅಂತ ಹೇಳ್ತಾರೆ. ಅಂದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಇಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತಾ ಇರೋದು ಯಾರು ಕ್ಷಯರೋಗ ಹೊಂದುತ್ತಾರೋ ಅವರೆಲ್ಲರೂ ಬ್ರಹ್ಮಹತ್ಯೆ ಮಾಡಿದ್ದಾರೆ ಅಂತಲೇ ಅರ್ಥ ಅಲ್ಲ. ಯಾಕಂದರೆ ಬೇರೆ ಬೇರೆ ವಾಸ್ತವಿಕವಾಗಿ ರೋಗ ರುಜಿನಗಳಿಗೆ ಕಾರಣವೇ ಅವನು ಮಾಡಿದ ಪಾಪ. ಪಾಪವೇ ನಮಗೆ ರೋಗವಾಗಿ ಕಾಡುವಂಥದ್ದು, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅನೇಕ ರೀತಿಯ ಪಾಪಗಳು ಕಾರಣ ಆಗುತ್ತೆ. ಯಾಕಂದರೆ ಅದು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಹೇಳಿರ್ತಾರೆ. ಅದರಲ್ಲಿ ಗರುಡ ಪುರಾಣ ಹೇಳ್ತಾ ಇರುವಂಥದ್ದು ಇದು ಒಂದು ಕಾರಣ ಅಂತ. ಅವನು ಕ್ಷಯರೋಗಿ ಆಗ್ತಾನೆ ಅಂತ ಹೇಳಿದರೆ ಅದಕ್ಕೆ ಇದು ಒಂದು ಕಾರಣ ಆಗಿರ್ತದೆ. ಅವನು ಹೋದ ಜನ್ಮಗಳಲ್ಲಿ ಬ್ರಹ್ಮ ಹತ್ಯೆಯನ್ನು ಮಾಡಿದ್ದು. ಇನ್ನು ಯಾರು ಗೋಹತ್ಯೆ ಮಾಡಿರ್ತಾನೆ, ಈ ಗೋಹತ್ಯೆಯನ್ನು ನಾವು ಹಿಂದೆ ನೋಡಿದ್ವು. ಅಂತಹ ಗೋಹತ್ಯೆಯನ್ನು ಮಾಡಿದ ವ್ಯಕ್ತಿ ತಾನು ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಅನುಭವಿಸಿ ಆಮೇಲೆ ಇಲ್ಲಿ ಹುಟ್ಟಿ ಬಂದರೂ ಕೂಡ ಅವನು ಕುಳ್ಳ ಆಗಿ ಅಥವಾ ದಡ್ಡನಾಗಿ ಹುಟ್ಟಿ ಬರ್ತಾನೆ. ಇಲ್ಲಿ ದಡ್ಡನಾಗಿರ್ತಾನೆ ಅಥವಾ ಕುಳ್ಳ ಜಾತಿಯವನಾಗಿರ್ತಾನೆ, ಆ ರೀತಿ ಬರ್ತಾನೆ. ಇನ್ನು ಯಾರು ಕನ್ಯೆಯರನ್ನು ಕೊಲ್ತಾನೆ, ಅಂದರೆ ಪುಟ್ಟ ಹೆಣ್ಣುಮಕ್ಕಳನ್ನು ಕೊಲ್ಲುವಂಥವನು ಕನ್ಯಾಘಾತಿ, ಅವನು ಕುಷ್ಠರೋಗವುಳ್ಳವನಾಗ್ತಾನಂತೆ. ಅದೇ ರೀತಿ ಅಷ್ಟು ಮಾತ್ರ ಅಲ್ಲ, ಅಂದರೆ ಈ ಕನ್ಯಾ ಹತ್ಯೆಯನ್ನು ಮಾಡುವಂಥದ್ದು ಎಷ್ಟು ಪಾಪ ಅಂತ ಹೇಳಿದರೆ ಕುಷ್ಠರೋಗಿಯಾಗಿ ಬರ್ತಾನೆ. ಆನಂತರ ಅವನು ಮತ್ತೆ 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 ಚಾಂಡಾಲ ಜನ್ಮದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ, ಅದರ ಪಾಪದಿಂದಾಗಿ ಅಂತ ಹೇಳ್ತಾರೆ. ಹಾಗೆಯೇ ಸ್ತ್ರೀಘಾತಿ ಗರ್ಭಪಾತಿ ಚ ಪುಲಿಂದೋ ರೋಗವಾನ್ ಭವೇತ್. ಯಾರು ಸ್ತ್ರೀಯರನ್ನು ಕೊಲ್ತಾನೆ, ಗರ್ಭಪಾತವನ್ನು ಮಾಡ್ತಾರೆ, ಅಂಥವರು ತಾವು ರೋಗಿಗಳಾಗಿ ಇಲ್ಲಿ ಬರ್ತಾರೆ. ಅಂದರೆ ನಾನಾ ವಿಧವಾದ ರೋಗ ಉಳ್ಳವರಾಗ್ತಾರೆ, ಬೇಡ ಜಾತಿಯಲ್ಲಿ ಬರ್ತಾರೆ ಇಂಥವರು ಅಂತ ಹೇಳ್ತಾರೆ. ಅಂದರೆ ಇಲ್ಲೂ ನಾವು ತಿಳ್ಕೊಳ್ಬೇಕಾದದ್ದು ಬೇಡ ಜಾತಿಯಲ್ಲಿ ಬಂದವರೆಲ್ಲ ಇಂಥವರೇ ಅಂತಲ್ಲ. ಅಂದರೆ ಇಂಥ ಪಾಪ ಮಾಡಿದವರು ತಾವು ಆ ಪಾಪದ ಶೇಷದಿಂದಾಗಿ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರುವುದು. ಅದೇ ರೀತಿ ಅಗಮ್ಯಗಮನಾತ್ ಷಂಡ, ತಾನು ಯಾರೊಟ್ಟಿಗೆ ಸಂಬಂಧ ಮಾಡಬಾರ್ದು ಅಂತಹ ಸ್ತ್ರೀಯೊಟ್ಟಿಗೆ ಸಂಬಂಧ ಮಾಡಿದವನು. ಅಂದರೆ ಯಾರೊಟ್ಟಿಗೆ ಮಾಡಬಾರ್ದು ಅಂಥವರು, ಕೆಟ್ಟ ಹೆಣ್ಣು, ಅವಳೊಟ್ಟಿಗೆ ಸಂಬಂಧ ಮಾಡಿದವನು, ಅವನು ಮುಂದಿನ ಜನ್ಮದಲ್ಲಿ ಷಂಡ ಆಗ್ತಾನೆ. ಅಂದರೆ ನಿರ್ವೀರ್ಯನಾಗಿ ಬರ್ತಾನವನು, ನಪುಂಸಕನಾಗಿ ಬರ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಗುರುಪತ್ನಿಯನ್ನು ಯಾರು ಬಯಸ್ತಾನೆ, ಗುರುಪತ್ನಿಯ ಸಂಘವನ್ನು ಯಾರು ಮಾಡ್ತಾನೆ, ಅವನು ಚರ್ಮರೋಗವುಳ್ಳವನಾಗಿ ಬರ್ತಾನೆ ಅಂತ ಹೇಳ್ತಾರೆ. ಇನ್ನು ಯಾರು ಬ್ರಾಹ್ಮಣನಾಗಿದ್ದುಕೊಂಡು ಮಾಂಸ ತಿಂತಾನೆ, ಬೇರೆಯವರು ಮಾಂಸ ತಿನ್ನುವುದೇನು ಒಳ್ಳೆಯದಲ್ಲ, ಹಾಗಿದ್ದರೂ ವಿಶೇಷವಾಗಿ ಬ್ರಾಹ್ಮಣನಾದವನು, ಆ ರೀತಿ ಇರುವವನು ತಾನು ಅತ್ಯಂತ ಅತಿ ರಕ್ತಾಂಗ ಅಂತ ಹೇಳ್ತಾರೆ. ಅಂದರೆ ತುಂಬ ಕೆಂಚನಾಗಿ ಬರ್ತಾನೆ ಅಂತ, ತಾನು ಒಂಥರ ಕೆಂಪು ಬಣ್ಣ ಉಳ್ಳವನಾಗಿ ಬರ್ತಾನೆ. ಅದೇ ರೀತಿ ಯಾರು ಮದ್ಯಪಾನ ಮಾಡ್ತಾನೆ, ಮದ್ಯಪಾನ ಮಾಡುವಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಕೆಟ್ಟ ಹಲ್ಲುಳ್ಳವನಾಗ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ಬ್ರಾಹ್ಮಣ ತಾನು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನುವುದರಲ್ಲಿ ಯಾವುದೇ ಅವನಿಗೆ ಇತಿಮಿತಿಯೇ ಇಲ್ಲ, ರೆಸ್ಟ್ರಿಕ್ಷನ್ನೇ ಇಲ್ಲ. ಮತ್ತೇನೆಂದರೆ ಸಿಕ್ಕಿದ್ದೇನೆಲ್ಲ ತಿನ್ನುವುದೇ. ಈ ರೀತಿ ಮಾಡ್ತಾ ಇರುವಂಥ, ಅದು ಯಾಕೆ ತಿಂತಾ ಇದ್ದಾನೆ ಸಿಕ್ಕಿದ್ದಲ್ಲ ಅಂತ ಹೇಳಿದ್ರೆ ಹಸಿವಿನಿಂದಲ್ಲ, ಮತ್ತು ಬಾಯಿ ರುಚಿಗಾಗಿ ಇಲ್ಲಿಯೂ ತಿನ್ನೋದು ಅಲ್ಲೂ ತಿನ್ನೋದು, ಅಲ್ಲಿ ಚೆನ್ನಾಗಿದೆ ಅದನ್ನು ತಿನ್ನೋಣ, ಇಲ್ಲಿ ಚೆನ್ನಾಗಿದೆ ಅಂತ ತಿನ್ನೋಣ. ವಾಸ್ತವಿಕವಾಗಿ ಬ್ರಾಹ್ಮಣ ಅಂತ ಹೇಳಿದರೆ ಅವನಿಗೆ ಆಹಾರದ ವಿಷಯದಲ್ಲಿ ತುಂಬ ನಿಯಮವನ್ನು ಹೇಳುತ್ತದೆ ಶಾಸ್ತ್ರಗಳು.
ಬ್ರಾಹ್ಮಣ ಜನ್ಮ ಅದರಿಂದಾಗಿಯೇ ಕಷ್ಟಕರವಾಗಿರುವಂಥದ್ದು. ಕಾರಣ ಏನಂತ ಹೇಳಿದರೆ ಎಲ್ಲವನ್ನು ತಿನ್ನಲಿಕ್ಕಿಲ್ಲ, ಎಲ್ಲ ಕಡೆ ತಿನ್ನಲಿಕ್ಕಿಲ್ಲ, ಎಲ್ಲ ಕಾಲದಲ್ಲಿ ತಿನ್ನಲಿಕ್ಕಿಲ್ಲ, ಹೇಗಾಯಿತೋ ಹಾಗೆ ತಿನ್ನಲಿಕ್ಕಿಲ್ಲ. ಈ ರೀತಿ ತುಂಬ ನಿಯಮಗಳಿದೆ. ಅದು ಯಾವ ನಿಯಮವೂ ಇಲ್ಲ. ಮತ್ತೇನಂತ ಹೇಳಿದರೆ ಪ್ರಾಣಿಗಳ ಹಾಗೆ ತಿಂತಾನೇ ಇರುವಂಥದ್ದು. ಇಂತಹ ವ್ಯಕ್ತಿ ತಾನು ದೊಡ್ಡ ಹೊಟ್ಟೆವನಾಗಿ ಬರ್ತಾನೆ ಅಂತ ಹೇಳ್ತಾರೆ, ಡೊಳ್ಳೊಟ್ಟೆ ಉಳ್ಳವನಾಗಿ ಬರ್ತಾನೆ ಅಂತ. ಅದೇ ರೀತಿ ಮನೆಯಲ್ಲಿದೆ, ಮನೆಯಲ್ಲಿದ್ದರೂ ಕೂಡ ಯಾರಾದರೂ ಬಂದರೆ ಅನ್ನ ಹಾಕೋಲ್ಲ, ಒಂಚೂರು ಕೊಡಲ್ಲ. ಇಂತಹ ವ್ಯಕ್ತಿ ಅಂದರೆ ಮನೆಯಲ್ಲಿ ಆಹಾರ ಇದ್ದರೂ ಕೂಡ ಮಧ್ಯಾಹ್ನದ ವೇಳೆಯಲ್ಲಿ ಯಾರಾದರೂ ಬಂದರೆ ಅವರಿಗೆ ಊಟವನ್ನು ಹಾಕದೇ ಇದ್ದಂತಹ ವ್ಯಕ್ತಿ ತಾನು ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಅದೆಲ್ಲ ನಾವು ನಿನ್ನೆ ನೋಡಿದೆವು. ಆಮೇಲೂ ಆ ಪಾಪವನ್ನು ಇಟ್ಕೊಂಡು ಬರ್ತಾನೆ. ಇಲ್ಲಿ ಬಂದು ಇಲ್ಲಿ ಗಳಗಂಡ ರೋಗ ಉಳ್ಳವನಾಗ್ತಾನವನು ಅಂತ ಹೇಳ್ತಾರೆ. ಇಂಥ ವ್ಯಕ್ತಿ ಅಂದರೆ ಗೈಟರ್ ಅಂತ ಕರಿತೇವೆ, ಆ ರೀತಿ ಗಳಗಂಡ ರೋಗ ಉಳ್ಳವನಾಗ್ತಾನೆ. ಇಲ್ಲೆಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ, ಇವಾಗ ಯಾವತ್ತೋ ಒಂದು ದಿನ ಯಾರೋ ಒಬ್ಬರು ಬಂದರು, ಮಧ್ಯಾಹ್ನದೊತ್ತಲ್ಲಿ ಇದ್ದರೂ ಅವ್ರಿಗೆ ಹಾಕಲಿಲ್ಲ, ಊಟವನ್ನು ಹಾಕಲಿಲ್ಲ. ಇದೇ ಒಂದು ದಿನದ ಈ ಪಾಪದಿಂದಲೇ ಅವನು ನರಕದಲ್ಲಿ ಶಿಕ್ಷೆ ಅನುಭವಿಸಿ ಆಮೇಲೆ ಅದರ ಇದು ಅವಶೇಷವನ್ನು ಇಟ್ಟುಕೊಂಡು ಇಲ್ಲಿ ಮತ್ತೆ ಗಳಗಂಡ ರೋಗ ಉಳ್ಳವನಾಗ್ತಾನೆ ಅಂತ ಅರ್ಥ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ದಿನ ಅಂಥ ಪಾಪ ಅಲ್ಲ, ಇದನ್ನೇ ನಿರಂತರವಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ. ಅಥವಾ ಇನ್ನೊಂದೇನು ಅಂತ ಹೇಳಿದರೆ, ಇವಾಗ ಮನೆಗೆ ಬಂದವನು ತುಂಬ ಹಸಿವೆ ಆಗಿತ್ತು ಅವರಿಗೆ, ನಿಜವಾಗಿಯೂ ಹಸಿದಿದ್ದರು. ಅವ್ರ ಪಾಪ ಯಾವುದೋ ಬೇರೆ ಊರಿಂದ ಬಂದವರು, ಅವರು ಭೋಜನದ ಬಯಕೆಯಿಂದಲೇ ಬಂದವರು. ಅವರು ಅವನಿಗೆ ಆಹಾರ ಸಿಗಲಿಲ್ಲ ಅಂತ ಹೇಳಿದರೆ ಸತ್ತು ಹೋಗುವಂಥ ಪರಿಸ್ಥಿತಿ ಇದೆ. ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ. ನಮಗಾದರೂ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ, ಏನೂ ಕಡಿಮೆ ಇಲ್ಲ, ಮಾಡಲಿಕ್ಕೆ ಮಾಡಿದ್ದೇವೆ ಇದೆ ಮನೆಯಲ್ಲಿ. ಹಾಗಿದ್ದರೂ ಕೂಡ ಹಾಕಲಿಲ್ಲ ಅಂತ ಹೇಳಿದ್ರೆ ಊಟ. ಇಷ್ಟಾಗ ಅವನು ಬಾಯಿ ಬಿಟ್ಟು ಕೇಳಿದ, ಸ್ವಾಮಿ ಊಟ ಇದ್ರೆ ಹಾಕಿ ನನಗೆ, ಮಧ್ಯಾಹ್ನದೊತ್ತಿಗೆ ಕೇಳಿದ್ರ ಊಟ ಇದ್ದರೆ ನನಗೆ ಹಾಕಿ ಅಂತ. ಇಷ್ಟಲ್ಲದೆ ಅವನು ಒಳ್ಳೆಯ ವ್ಯಕ್ತಿ, ಅವನು ಒಳ್ಳೆಯ ವ್ಯಕ್ತಿ, ಅದರಲ್ಲೂ ಬ್ರಾಹ್ಮಣ, ಚೆನ್ನಾಗಿ ತಾನು ಪೂಜೆ ಜಪ ಎಲ್ಲ ಮಾಡ್ತಾ ಇದ್ದ ವ್ಯಕ್ತಿ. ಅಂಥವನು ಬಾಯಿ ಬಿಟ್ಟು ಊಟ ಹಾಕಿ ಅಂತ ಕೇಳಿದರೂ ಕೂಡ ಊಟ ಹಾಕದೆ ಕಳಿಸಿಕೊಟ್ರೆ, ಆ ರೀತಿ ಒಂದು ಸಲ ಮಾಡಿದರೂ ಪಾಪ ಬರ್ತದೆ. ಯಾಕಂತ ಹೇಳಿದರೆ ಅವನಿಗೆ ಅತ್ಯವಶ್ಯಕತೆ ಇತ್ತು. ಅಂದರೆ ಇದು ಆ ತೀವ್ರತೆ, ಪಾಪದ ತೀವ್ರತೆ ಯಾವ ರೀತಿ ಇರ್ತದೆ ಅದರ ಮೇಲೆ ಹೋಗ್ತದೆ, ಪಾಪ ಎಷ್ಟು ಬರ್ತದೆ ಅಂತ ಯಾವತ್ತೂ ಕೂಡ ಅಷ್ಟೇ. ಅದೇ ರೀತಿ ಯಾವ ವ್ಯಕ್ತಿ ಶ್ರಾದ್ದದಲ್ಲಿ ಅಂದರೆ ಪಿತೃಕಾರ್ಯದಲ್ಲಿ ಮೈಲಿಗೆಯ ಅನ್ನವನ್ನು ಹಾಕ್ತಾನೆ, ಅಂದರೆ ವಾಸ್ತವಿಕವಾಗಿ ಶ್ರಾದ್ದ ಅಂತ ಕರೆಯುವುದೇ ಎಲ್ಲಿ ಶ್ರದ್ಧೆ ಇದೆಯೋ ಅದು ಶ್ರಾದ್ದ. ತಂದೆ ತಾಯಂದಿರ ನಾವೇನು ಕ್ರಿಯೆಯನ್ನು ಮಾಡ್ತೇವೆ, ವಾರ್ಷಿಕವಾದ ಕ್ರಿಯೆ, ಪಿಂಡದಾನಾದಿಗಳು, ಅಲ್ಲಿ ಶುಚಿತ್ವ ಅನ್ನೋದು ಬಹಳ ಮುಖ್ಯವಾಗಿ ಬೇಕು. ಯಾಕಂದರೆ ಆ ಪಿತೃದೇವತೆಗಳು ನೋಡುವುದೇ ನಮ್ಮ ಶ್ರದ್ಧೆಯನ್ನು, ಆ ಶ್ರದ್ಧೆ ಕಾಣುವುದೇ ಅಲ್ಲಿ ಶುಚಿತ್ವ ಮುಂತಾದವುಗಳಲ್ಲಿ. ಪ್ರತಿಯೊಂದು ಆಹಾರವು ಶುಚಿ ಅಂದರೆ ಮಡಿಯಾಗಿರಬೇಕು ಪ್ರತಿಯೊಂದು, ಅದೆಲ್ಲ ಇಲ್ಲವೇ ಇಲ್ಲ. ಅಂದರೆ ಆ ಶುಚಿತ್ವ ಮಡಿಗೆ ಒತ್ತೇ ಇಲ್ಲ, ಒತ್ತು ಕೊಡುವುದೇ ಇಲ್ಲ ತಾನು. ಮತ್ತೇನಂದರೆ ಒಟ್ಟಿಗೆ ಆಗೋ ಮಾಡಿದರೆ ಸರಿ ಅಂತ ಈ ರೀತಿ ಮಾಡಿಬಿಡೋದು. ಇದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅವನು ಒಂದು ರೀತಿ ಚಿತ್ರಕುಷ್ಠ ಅಂತ ಹೇಳ್ತಾರೆ, ಚಿತ್ರಕುಷ್ಠ ರೋಗ ಉಳ್ಳವನಾಗಿ ಬರ್ತಾನವನು ಅಂತ ಹೇಳ್ತಾರೆ. ಅದೇ ರೀತಿ ಯಾರು ಗುರುಗಳಿಗೆ ಅವಮಾನವನ್ನು ಮಾಡ್ತಾನೆ, ಗುರೋರ್ ಗರ್ವೇಣ ಅವಮಾನಾತ್ ಅಂದರೆ ಅಹಂಕಾರದಿಂದ ಅವಮಾನ ಮಾಡುವಂಥದ್ದು ಗುರುಗಳಿಗೆ. ಅಂದರೆ ಗುರುಗಳು ಅಂತ ಹೇಳಿದರೆ ಇವನನ್ನು ಉದ್ಧಾರಕ್ಕೆ ಕಾರಣವಾಗಿರುವಂಥವರು, ಪೂಜ್ಯರಾಗಿರುವಂಥವರು. ಇಲ್ಲಿ ಬರೀ ವಿದ್ಯೆಯನ್ನು ಬೋಧಿಸಿದವರು ಅಂತ ಮಾತ್ರ ಅಲ್ಲ, ಗುರುಸ್ಥಾನದಲ್ಲಿಂದರೆ ದೊಡ್ಡವರು. ಅವರಿಗೆ ಅಹಂಕಾರದಿಂದ ಅವಮಾನ ಮಾಡಿದರೆ ಅಂಥವನು ಅಪಸ್ಮಾರಿ ಅಂತ ಹೇಳಿದರೆ ಅವನು ಪಿಡ್ಸ್ ರೋಗ ಅಂತ ಹೇಳ್ತೇವಲ್ವ, ಅದು ಉಳ್ಳವನಾಗ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ವೇದ ಶಾಸ್ತ್ರ ಮುಂತಾದವುಗಳನ್ನೆಲ್ಲ ನಿಂದನೆಯನ್ನು ಮಾಡ್ತಾ ಇರ್ತಾನೆ ಯಾವತ್ತೂ ಕೂಡ, ಅವನು ಬಿಳಿ ಕುಷ್ಠರೋಗ ಉಳ್ಳವನಾಗ್ತಾನೆ ಅಂತ ಹೇಳ್ತಾರೆ. ಬಿಳಿ ಕುಷ್ಠ ಅಂತ, ಕುಷ್ಠದಲ್ಲಿ ಒಂದು ವಿಭಾಗ, ಅದು ಉಳ್ಳವನಾಗ್ತಾನೆ. ಇದನ್ನೇ ತೊನ್ನು ರೋಗ ಅಂತಲೂ ಹೇಳ್ಬೋದು. ಅದೇ ರೀತಿ ಯಾರು ಸುಳ್ಳು ಸಾಕ್ಷಿಯನ್ನು ಹೇಳ್ತಾನೆ, ನಾವು ಸುಳ್ಳು ಸಾಕ್ಷಿ ಹೇಳಿದವನಿಂದ ನೋಡಿದವು ಅವನು ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾನೆ ಆ ಬೋರೆ ಮರದ ಕೆಳಗೆ ಅಂತ. ಅಷ್ಟಲ್ಲದೆ ಆ ಪಾಪ ಇನ್ನು ಇಟ್ಟುಕೊಂಡು ಬರ್ತಾನೆ. ಯಾಕಂದರೆ ನಾವು ಹೇಳುವ ಒಂದು ಸುಳ್ಳು ಸಾಕ್ಷಿ ಒಬ್ಬ ವ್ಯಕ್ತಿಯ ಜೀವವನ್ನೇ ತೆಗಿಬೋದು, ಅವನನ್ನು ಮರಣದಂಡನೆ ತಗೊಂಡು ಹೋಗ್ಬೋದು. ನಮ್ಮ ಒಂದು ಸುಳ್ಳು ಸಾಕ್ಷಿ ಒಬ್ಬನ ಜೀವನವನ್ನು ಹಾಳು ಮಾಡ್ಬೋದು. ಅದಕ್ಕಾಗಿ 100 ಸಲ ಸುಳ್ಳು ಹೇಳಬೇಕು ಅಂತಿಲ್ಲ, ಅವನು ಒಂದು ಸಲ ಸುಳ್ಳು ಸಾಕ್ಷಿ ಹೇಳಿದರೆ ಸಾಕು.
ಅಂದರೆ ಇದೇನು ಅಂತ ಹೇಳಿದ್ರೆ ಪಾಪದ ತೀವ್ರತೆಯ ಮೇಲೆ ಹೋಗ್ತದೆ. ಸುಳ್ಳು ಸಾಕ್ಷಿ ಹೇಳಿದೆ ಅವನು, ಆದ್ದರಿಂದ ಅದರಿಂದೇನು ನಡೀಲಿಲ್ಲ. ಆ ಕೇಸಿನಲ್ಲಿ ಇವನ ಕಡೆಯವರೇನು ಗೆಲ್ಲಿಲ್ಲ, ಸೋತೆ ಹೋದರು. ಇವನು ಸುಳ್ಳು ಸಾಕ್ಷಿ ಹೇಳಿದ್ರು ಸೋತೆ ಹೋದರು. ಆವಾಗ ಇವನಿಗೇನು ಹೆಚ್ಚು ಪಾಪ ಬರಲಿಲ್ಲ. ಆದರೆ ಇವನ ಒಂದು ಸಾಕ್ಷಿಯಿಂದಾಗಿಯೇ, ಸುಳ್ಳು ಸಾಕ್ಷಿಯಿಂದಾಗಿಯೇ ಎದುರಾಳಿಗೆ ವಾಸ್ತವಿಕವಾಗಿ ಅವನು ತಪ್ಪು ಮಾಡಿಲ್ಲ, ಪ್ರಾಮಾಣಿಕವಾದ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಅಂಥ ವ್ಯಕ್ತಿಗೆ ಮರಣದಂಡನೆಯಂತಹ ಶಿಕ್ಷೆಯಾಯಿತು, ಅತ್ಯಂತ ಕಠಿಣ ಶಿಕ್ಷೆ ಆಯಿತು ಅಂತ ಹೇಳಿದರೆ ಇವನ ದೆಸೆಯಿಂದ, ಇವನ ಸುಳ್ಳು ಮಾತಿನ ದೆಸೆಯಿಂದ ಅಂತ ಹೇಳಿದರೆ ಖಂಡಿತವಾಗಿಯೂ ಮಹಾಪಾಪ ಅದು. ಅದಕ್ಕಾಗಿ ನರಕಾದಿಗಳಲ್ಲಿ ಪಾಪವನ್ನು ಅನುಭವಿಸಿಯೂ ಕೂಡ ನಂತರವೂ ಪಾಪ ಇಟ್ಕೊಂಡು ಬರ್ತಾನೆ. ಅಂದರೆ ಅಷ್ಟು ಪಾಪ ಅದು ದೊಡ್ಡ ಪಾಪ ಅಂತ. ಅದರಿಂದ ಏನಂದರೆ ಈ ಜನ್ಮದಲ್ಲಿ ಮೂಕನಾಗಿರ್ತಾನೆ, ಅವನು ಬಾಯಿ ಬರೆದವನಾಗ್ತಾನೆ. ಅದೇ ರೀತಿ ಯಾರು ಪಂಕ್ತಿ ಭೇದಕಃ ಅಂತ ಹೇಳ್ತಾರೆ. ಅಂದರೆ ಒಂದು ಪಂಕ್ತಿಯಲ್ಲಿ ಕೂತಿದ್ದಾರೆ ಅಂದರೆ ಒಂದು ಸಾಲಿನಲ್ಲಿ ಅನೇಕ ಮಂದಿ ಕೂತಿದ್ದಾರೆ ಅಂತ ಹೇಳಿದರೆ ಬಳಸಿಕೊಂಡು ಹೋಗುವವರು ಎಲ್ರಿಗೂ ಒಂದೇ ರೀತಿ ಬಡಿಸ್ಬೇಕು. ಅದರಲ್ಲಿ ತಾರತಮ್ಯ ಮಾಡಬಾರ್ದು. ಅಂದರೆ ಬಡಿಸು ಎಲ್ರಿಗೂ ಒಂದೇ ರೀತಿ ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಕೊಂಡು ಹೋಗಬೇಕು. ಇದು ಹಾಗಲ್ಲ. ಮತ್ತೇನೆಂದರೆ ಪಂಕ್ತಿಯಲ್ಲಿ ಹಾಕಬೇಕಾದ್ರೆ ಇವರನ್ನು ನೋಡೋದು, ಇವರನ್ನು ಕಂಡ್ರಾಗಲ್ಲ ನನಗೆ, ಅದಕ್ಕೆ ಏನಂದರೆ ಅವ್ರಿಗೆ ಸ್ವಲ್ಪನೇ ಹಾಕೋಗೋದು. ಇವರನ್ನು ಕಂಡ್ರೆ ತುಂಬ ಇಷ್ಟ, ಅದಕ್ಕೆ ಅವ್ರಿಗೆ ಹೆಚ್ಚು ಹಾಕೋಗೋದು. ಈ ರೀತಿ ಯಾರು ತಾರತಮ್ಯವನ್ನು ಮಾಡ್ತಾನೆ ಈ ದ್ವೇಷದಿಂದ, ಅಂತಹ ವ್ಯಕ್ತಿ ಒಕ್ಕಣ್ಣನಾಗ್ತಾನೆ ಅಂತ ಹೇಳ್ತಾರೆ. ಆ ಪಾಪದಿಂದಾಗಿ ಅವನು ಒಕ್ಕಣ್ಣನಾಗ್ತಾನೆ. ನಂತರ ಯಾರು ವಿವಾಹಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇರ್ತಾನೆ, ಒಳ್ಳೆಯವರ ವಿವಾಹ, ಅದು ಇವನಿಗೆ ದ್ವೇಷ, ಅವರನ್ನು ಕಂಡ್ರೆ ಆಗೋಲ್ಲ, ದ್ವೇಷದಿಂದಾಗಿ ಆ ಮದುವೆಗೆ ಅಡ್ಡಿ ಮಾಡ್ತಾ ಇರೋದು, ಅಂತಹ ವ್ಯಕ್ತಿ ತಾನು ಹಾಳಾದ ತುಟಿ ಉಳ್ಳವನಾಗ್ತಾನಂತೆ. ಸೀಳು ತುಟಿ ಉಳ್ಳವನಾಗ್ತಾನವನು ಅಂತ ಹೇಳ್ತಾರೆ. ಅದೇ ರೀತಿ ಯಾರು ಪುಸ್ತಕವನ್ನು ಕದೀತಾನೆ, ಪುಸ್ತಕವನ್ನು ಕದಿಯುವಂತಹ ವ್ಯಕ್ತಿ ಹುಟ್ಟಿನಿಂದಲೇ ತಾನು ಕುರುಡನಾಗ್ತಾನೆ ಅಂತ ಹೇಳ್ತಾರೆ. ಜನ್ಮಾಂತಹ ಪುಸ್ತಕ ಮರೆಯತಂದ. ಇಲ್ಲಿ ನಮಗೇನು ಪ್ರಶ್ನೆ ಬರುತ್ತೆ ಅಂದರೆ, ಅಲ್ರಿ ಅವನು ಓದಲಿಕ್ಕೋಸ್ಕರ ತೆಗಿತಾ ಇದ್ದಾನೆ, ಓದುವ ಉದ್ದೇಶದಿಂದ ಕದೀತಾ ಇದ್ದಾನೆ ಪಾಪ, ಅದರಲ್ಲೇನು ತಪ್ಪು? ಬಡವ, ಓದಲಿಕ್ಕಿಲ್ಲ, ಪುಸ್ತಕ ಓದಲಿಕ್ಕಿಲ್ಲ, ಅದಕ್ಕೋಸ್ಕರ ತೆಗಿತಾ ಇದ್ದಾನೆ, ಅದೇನು ತಪ್ಪು? ಅದು ಸಾಮಾನ್ಯ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಹೌದು, ಕಡು ಬಡವಾಗಿದ್ದಾನೆ, ಆದರೆ ಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ, ಅದಕ್ಕಾಗಿ ಪುಸ್ತಕ ಕದ್ದ. ಸರಿ, ಪುಸ್ತಕ ಕದ್ದಿಯಾ, ಓದಿದೆಯಾ, ಓದಿದ ಮೇಲೆ ಆ ಪುಸ್ತಕ ತೊಗೊಂಡೋಗಿ ಅಲ್ಲೇ ಇಡು. ನೀನು ಎಲ್ಲಿಂದ ಕದ್ದಿಯೋ ಅಲ್ಲೇ ತೊಗೊಂಡೋಗಿಡು, ಆವಾಗ ದೋಷ ಆಗುವುದಿಲ್ಲ. ಜ್ಞಾನಕ್ಕಾಗಿ ನೀನು ಅದನ್ನು ಬಳಸಿದಾಗ ದೋಷ ಆಗುವುದಿಲ್ಲ. ಆದರೆ ಅದಕ್ಕೋಸ್ಕರ ಕದಿಯುವುದಲ್ಲ ಪುಸ್ತಕವನ್ನು. ಮತ್ತೇನು ಅಂತ ಹೇಳಿದರೆ, ಯಾರು ವಿದ್ಯೆ ಕಲಿತಾ ಇದ್ದಾನೆ ಅವನ ಮೇಲೆ ದ್ವೇಷ, ಅವನು ವಿದ್ಯೆ ಕಲಿಬಾರ್ದು ಅಂತ. ಅವನು ವಿದ್ಯೆ ಕಲಿಬಾರ್ದು, ನನ್ನ ಹಾಗೆ ಅವನು ದಡ್ಡ ಆಗಬೇಕು. ಪುಸ್ತಕ ಇದ್ದರೆ ತಾನೇ ಅವನು ಓದೋದು, ಅದಕ್ಕೆ ಪುಸ್ತಕವನ್ನೇ ಕದ್ದುಬಿಟ್ರೆ ಆ ರೀತಿ. ಅಥವಾ ಇನ್ನೊಂದೇನು ಅಂತ ಹೇಳಿದರೆ, ಆ ಪುಸ್ತಕವನ್ನು ಕದ್ದು ಮಾರಾಟ ಮಾಡೋದು, ಅದಕ್ಕೋಸ್ಕರ. ಈ ರೀತಿ ದುರುದ್ದೇಶದಿಂದ ಪುಸ್ತಕವನ್ನು ಕದ್ದಾಗ ಅದರಿಂದಾಗಿ ಒಬ್ಬ ವ್ಯಕ್ತಿಯ ಬದುಕೇ ಹಾಳಾಗತ್ತೆ ಅಂತ ಹೇಳೋದಾಗಿದ್ದರೆ ಅದು ಮಹಾಪಾಪ. ಅಂದರೆ ಜ್ಞಾನಕ್ಕೆ ಅಡ್ಡಿ ಕೊಡುವುದು ಮಹಾಪಾಪ, ಅಂಥ ವ್ಯಕ್ತಿ ಮೂಕನಾಗ್ತಾನೆ. ಅದೇ ರೀತಿ ಯಾರು ಗೋವುಗಳನ್ನು, ಬ್ರಾಹ್ಮಣರನ್ನು, ಭಗವದ್ಭಕ್ತರನ್ನು ಕಾಲಿನಿಂದ ಒದಿತಾನೋ ಅಂತಹ ವ್ಯಕ್ತಿ ಮೋಟು ಕಾಲುಳ್ಳವನಾಗ್ತಾನೆ, ಅಥವಾ ಕಾಲೇ ಇಲ್ದಿದ್ದವನಾಗ್ತಾನೆ, 2 ಕಾಲು ಇಲ್ದಿದ್ದವನಾಗ್ತಾನೆ. ಆ ಕಾರಣದಿಂದಲೇ ಯಾರಿಗಾದರೂ ನಮ್ಮ ಒಂಚೂರು ಕಾಲು ತಾಗಿದ್ರೂ ಕೂಡ ಕೂಡಲೇ ನಮಸ್ಕಾರ ಮಾಡ್ತೇವೆ. ಕಾರಣ ಏನಂದರೆ ಅದಂಥ ಪಾಪ ಅದು ಅಂತ. ಗೊತ್ತಿಲ್ಲದೆ ಮಾಡಿದ್ರೇ ನಾವು ಆ ರೀತಿ ಹೇಳ್ತೇವೆ. ಇನ್ನು ಗೊತ್ತಿದ್ದು ಒದ್ರೆ ಅದು ಎಂಥ ಪಾಪ ಇರಲಿಕ್ಕಿಲ್ಲ ಇನ್ನೊಬ್ಬ ವ್ಯಕ್ತಿಗೆ. ಅದೇ ರೀತಿ ಸುಳ್ಳು ನುಡಿಯುವವನು, ಯಾವತ್ತೂ ಸುಳ್ಳೇ ಮಾತಾಡ್ತಾ ಇರುವಂಥವನು, ಅಂಥ ವ್ಯಕ್ತಿ ತಾನು ಉಗ್ಗುಳ್ಳವನಾಗ್ತಾನೆ ಅಂತ. ಗದ್ಗದ ಉಗ್ಗು ಮಾತಾಡುವವನಾಗ್ತಾನೆ, ಸರಿಯಾದ ಉಚ್ಚಾರಣೆ ಬರೆದವನಾಗ್ತಾನೆ. ಅದೇ ರೀತಿ ಯಾರು ಆ ಸುಳ್ಳು ಹೇಳ್ತಾ ಇರುವುದನ್ನು ಕೇಳ್ಕೊಂಡು ಕೂತಿರ್ತಾನೆ, ಸುಳ್ಳು ಅವನು ಮಾತಾಡ್ತಾ ಇದ್ದಾನೆ ಗೊತ್ತು, ಅವನು ಹೇಳ್ತಾ ಇರುವುದು ಸುಳ್ಳು ಅಂತ ಗೊತ್ತು, ಆದರೆ ಆ ಸುಳ್ಳು ಮಾತನ್ನು ಇವನು ಕೇಳ್ಕೊಂಡು ಸುಮ್ಮನೆ ಕೂತಿದ್ದಾನೆ, ಅದಕ್ಕೇನೋ ವಿರೋಧ ಮಾಡ್ತಾ ಇಲ್ಲ, ಇಂಥವನು ಕಿವುಡನಾಗ್ತಾನೆ ಮುಂದಿನ ಜನ್ಮಗಳಲ್ಲಿ ಅಂತ ಹೇಳ್ತಾರೆ. ಇಲ್ಲೂ ನಾವು ಗಮನಿಸಬೇಕಾದದ್ದಷ್ಟೇ. ಇವಾಗ ಇವನು ಸುಳ್ಳು ಹೇಳ್ದ, ಆ ಸುಳ್ಳಿನಿಂದ ಯಾರ ಮೇಲೇನು ಪರಿಣಾಮ ಉಂಟಾಗಲೇ ಇಲ್ಲ. ಯಾಕಂದರೆ ಕೆಲವರು ಈ ರೀತಿ ಸುಳ್ಳು ಹೇಳ್ತಾನೇ ಇರ್ತಾರೆ, ಸುಳ್ಳು ಹೇಳೋದೇ ಅವ್ರ ಬದುಕು. ಆದರೆ ಅವರು ಸುಳ್ಳುಗಾರ ಅಂತ ಎಲ್ರಿಗೂ ಗೊತ್ತು.
ಇವ್ರು ಬರೀ ಸುಳ್ಳೆ ಹೇಳೋದು ಅಂತ ಎಲ್ರಿಗೂ ಗೊತ್ತು. ಅದಕ್ಕೋಸ್ಕರ ಯಾರು ಅವ್ರ ಮಾತಿಗೆ ಬೆಲೆ ಕೊಡ್ಲಿಕ್ಕೆ ಹೋಗೋದೇ ಇಲ್ಲ. ಅವ್ರಿಗೆ ಹೇಳ್ತಾನೆ ಇರ್ತಾನೆ, ಬೇರೆ ಕೆಲಸನೇ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಸುಳ್ಳಿಗೆ ಅಂಥದ್ದೇನು ಮಹತ್ವ ಬರುವುದಿಲ್ಲ, ಅದರಿಂದ ಏನಂಥದ್ದು ದೊಡ್ಡ ಪಾಪ ಅಂತ ಬರುವುದೂ ಇಲ್ಲ ಆ ವ್ಯಕ್ತಿಗೆ. ಆದರೆ ಯಾರ ಒಂದು ಸುಳ್ಳು ಅನ್ನುವಂಥದ್ದು ಸಮಾಜಕ್ಕೆ ದುಷ್ಪರಿಣಾಮಕ್ಕೆ ಕಾರಣ ಆಯಿತು, ಅಥವಾ ಒಬ್ಬ ವ್ಯಕ್ತಿಯ ಬದುಕಿಗೆ ಹಾನಿಯನ್ನುಂಟು ಮಾಡಿತು, ಅಂಥ ಸುಳ್ಳು ಅದು ಪಾಪಕ್ಕೆ ಕಾರಣವಾಗುತ್ತೆ. ಅಥವಾ ಯಾರಿಗೆ ಸುಳ್ಳು ಹೇಳುವುದೇ ಚಟವಾಗಿರ್ತದೋ ಅದು ಮಹಾಪಾಪ. ವಾಸ್ತವಿಕವಾಗಿ ಅದು ಯಾರ ಮೇಲೂ ಏನು ಪರಿಣಾಮ ಆಗದೇ ಇರಲಿ, ಆದರೆ ಇವನಿಗಂತೂ ಸುಳ್ಳು ಹೇಳುವುದೇ ಚಟ. ಯಾಕೆ, ಎಲ್ಲಿವರೆಗೆ ಅಂದರೆ ಸತ್ಯ ಹೇಳುವಲ್ಲಿಯೂ ಸತ್ಯ ಹೇಳಲ್ಲ. ಕೆಲವರೇನು ಅಂದರೆ ಸುಳ್ಳು ಹೇಳ್ಬೋದು, ಯಾಕಂತ ಹೇಳಿದ್ರೆ ಅಯ್ಯೋ ನಾನು ಸತ್ಯ ಹೇಳಿದ್ರೆ ಸಿಕ್ಕಾಕೊಳ್ತೇನೆ ಇವಾಗ ಅಂತ. ಇವರು ಹಾಗಲ್ಲ, ಇವರೇನೆಂದರೆ ಎಲ್ಲ ಕಡೆಯೂ ಸುಳ್ಳೇ ಹೇಳುವುದು, ಯಾಕಂದರೆ ಸುಳ್ಳು ಹೇಳಿ ಇವರಿಗೆ ಅಭ್ಯಾಸ. ಇಂಥ ವ್ಯಕ್ತಿಗಳು ಖಂಡಿತವಾಗಿಯೂ ಮುಂದಿನ ಜನ್ಮಗಳಲ್ಲಿ ಈ ರೀತಿ ತಾವು ಮೂಕರಾಗ್ತಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರೇನೆಂದರೆ ಅದನ್ನು ಕೇಳಿಕೊಂಡು ಕೂಡ ಸುಮ್ಮನೆ ಕೂತಾರೆ, ನಮ್ಗೆ ಯಾಕೆ ಬೇಕು, ಏನಾದರೂ ಮಾಡ್ಕೊಂಡು ಹೋಗಲಿ, ನಮ್ಗೆ ಯಾಕೆ ಬೇಕು ಅಂತ. ಆ ಒಂದು ಸುಳ್ಳು ಒಬ್ಬನ ಬದುಕನ್ನು ಹಾಳು ಮಾಡ್ತಾ ಇದೆ ಅಂತ ಹೇಳಿದಾಗಲೂ ನಾವು ಸುಮ್ಮನೆ ಕೂತಿದ್ದೇವೆ ಕೇಳಿಕೊಂಡು ಅಂತ ಹೇಳಿದ್ರೆ, ಅದನ್ನು ಖಂಡನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಜನ್ಮಗಳಲ್ಲಿ ಅವನು ಕಿವುಡನಾಗ್ತಾನೆ. ನೋಡಿ, ಆ ಕಾರಣದಿಂದಾಗಿ ಯಾವತ್ತೂ ನಾವು ಒಳ್ಳೆಯದನ್ನು ಕೇಳುವುದು ಎಷ್ಟು ಮುಖ್ಯವೋ, ಒಳ್ಳೆಯದನ್ನು ಹೇಳುವುದು ಎಷ್ಟು ಮುಖ್ಯವೋ, ಕೆಟ್ಟದ್ದನ್ನು ಖಂಡಿಸುವುದು ಅಷ್ಟೇ ಮುಖ್ಯ. ಕೆಟ್ಟ ವಿಷಯವನ್ನು ಖಂಡಿಸುವುದಾಗಿ ದೇವರ ಬಗ್ಗೆ ನಾವು ಹೇಳುವುದು ಎಷ್ಟು ಮುಖ್ಯವೋ ನೋಡಿ, ದೇವರು ಹಾಗೆ ಹೀಗೆ ಅಂತ. ಅದೇ ರೀತಿ ಯಾರು ದೇವರ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ, ತಪ್ಪನ್ನು ಹೇಳ್ತಾರೆ, ಅದು ತಪ್ಪು ಅಂತ ಖಂಡಿಸುವುದು ಕೂಡ ಬಹಳ ಮುಖ್ಯವಾದದ್ದೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತೇನು ಅಂದರೆ ನೀವು ನಿಮ್ಮದು ಹೇಳ್ಕೊಳ್ರಿ, ಆದರೆ ಇನ್ನೊಬ್ಬರ ತಪ್ಪು ಅಂತ ಹೇಳಬೇಡಿ. ನೀವು ಇವತ್ತು ಅಂಥ ಒಂದು ರೀತಿ ಕಾಲ ಬಂದುಬಿಟ್ಟಿದೆ. ಇವತ್ತು ನೀವು ಅವರದ್ದು ತಪ್ಪು ಅಂತ ಹೇಳಬೇಡಿ, ನಿಮ್ಮದು ಬೇಕಿದ್ರೆ ನೀವು ಸರಿ ಅಂತ ಹೇಳ್ಕೊಳ್ಳಿ, ಅದೇನು ತಪ್ಪಲ್ಲ ಅಂತ. ವಾಸ್ತವಿಕವಾಗಿ ಇನ್ನೊಬ್ರದ್ದು ತಪ್ಪು ಅಂತ ಆಗದೇ ಇದ್ದರೆ ಇದು ಸರಿ ಅಂತ ಆಗಾಗತ್ತೆ. ಅವಾಗೇನು ಅಂತ ಹೇಳಿದ್ರೆ ಅದು ಸರಿ, ಇದು ಸರಿ, ಇನ್ನೊಂದು ಸರಿ, ಮತ್ತೊಂದು ಸರಿ, 10 ಸರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ ಇರೋದು ಒಂದೇ, ಯಾವತ್ತೂ ಕೂಡ ಅಷ್ಟೇ. ಆ ಕಾರಣದಿಂದಾಗಿ ಇನ್ನೊಂದನ್ನು ಅವನು ತಪ್ಪು ಹೇಳ್ತಾ ಇದ್ರೂ ಕೂಡ ಅದನ್ನು ಖಂಡಿಸದೇ ಇದ್ದರೆ, ಅದನ್ನು ಸುಮ್ಮನೆ ಕೇಳ್ಕೊಂಡು ಕೂತಿದ್ರೆ ಅವನು ಕಿವುಡನಾಗ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ವಿಷ ಕೊಡ್ತಾನೆ, ವಿಷವನ್ನು ಕೊಡುವಂತಹ ವ್ಯಕ್ತಿ, ಅದು ನಾವು ಹಿಂದೆ ಕೇಳಿದ್ವು ನರಕದಲ್ಲಿ ಶಿಕ್ಷೆ ಅನುಭವಿಸ್ತಾನೆ ಅಂತ. ಅವನು ದಡ್ಡನಾಗಿ ಬರ್ತಾನೆ ಮುಂದಿನ ಜನ್ಮದಲ್ಲಿ, ಅಥವಾ ಹುಚ್ಚನಾಗಿ ಬರ್ತಾನೆ, ವಿಷ ಕೊಟ್ಟು ಸಾಯಿಸುವಂತಹ ವ್ಯಕ್ತಿ. ಹಾಗೆಯೇ ಯಾರು ಬೆಂಕಿ ಕೊಡ್ತಾನೆ ಮನೆ ಮುಂತಾದವುಗಳಿಗೆ, ಅವನು ಏನು ಶಿಕ್ಷೆ ಅನುಭವಿಸ್ತಾನೆ ಎಂದು ನೋಡಿದ್ವು ನರಕದಲ್ಲಿ. ಆನಂತರ ಇಲ್ಲಿ ಹುಟ್ಟಿ ಬಂದರೂ ಕೂಡ ಅವನು ಬೋಳು ಮಂಡ್ಯವನಾಗಿ ಬರ್ತಾನೆ, ಅಂತೇಳಿ ತಳೆ ಬಾಲ್ಡ್ ಹೆಡ್ ಅಂತ ಹೇಳ್ತೇವಲ್ವ, ಆ ರೀತಿಯಾಗಿ ಬರ್ತಾನೆ ಅವನು ಅಂತ. ಅಂದರೆ ಇದೇನು ಅಂದರೆ ಕಾಲಕ್ರಮೇಣ ಕೂದಲು ಹೋಗೋದು ಒಂದು ರೀತಿ, ಹುಟ್ಟಿದಾಗಲೇ ಕೂದಲು ಇಲ್ಲದೆ ಇರುವುದು ಒಂದು ರೀತಿ, ಆ ರೀತಿ ಹೇಳ್ತಾ ಇರುವಂಥದ್ದು. ಆನಂತರ ಯಾರು ಮಾಂಸ ಮಾರ್ತಾನೆ, ಮಾಂಸ ಮಾರುವಂತಹ ವ್ಯಕ್ತಿ ತಾನು ದೌರ್ಭಾಗ್ಯವಂತನಾಗಿ ಬರ್ತಾನೆ, ಸಣ್ಣಲ್ಲಿಂದಲೂ ದಾರಿದ್ರ್ಯವೇ ಅವನಲ್ಲಿರುವಂಥದ್ದು, ಆ ರೀತಿಯಾಗಿ ಬರ್ತಾನೆ ಅಂತ. ಇನ್ನು ಯಾರು ಸಿಕ್ಕಾಪಟ್ಟೆ ಮಾಂಸ ತಿಂತಾ ಇರ್ತಾನೆ, ಆ ಮಾಂಸ ತಿನ್ನುವಂತಹ ವ್ಯಕ್ತಿ ಮುಂದಿನ ಜನ್ಮಗಳಲ್ಲಿ ಸಿಕ್ಕಾಪಟ್ಟೆ ರೋಗವುಳ್ಳವನಾಗ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ರತ್ನವನ್ನು ಕದಿಯುವವನು, ಯಾರು ಮುತ್ತು ರತ್ನ ಮುಂತಾದ ರತ್ನಗಳನ್ನು ಕದಿತಾನೆ ಅಂತಹ ವ್ಯಕ್ತಿ ಕೆಟ್ಟ ಜಾತಿಯಲ್ಲಿ ಹುಟ್ಟಿ ಬರ್ತಾನಂತೆ. ಬಂಗಾರವನ್ನು ಕದಿಯುವವನು ಕೆಟ್ಟ ಉಗುರುಳ್ಳವನಾಗಿ ಬರ್ತಾನಂತೆ. ಅದೇ ರೀತಿ ಯಾರು ಧಾತು ಮಾತ್ರ, ಇನ್ನು ಧಾತುಗಳು ಅಂತ ಹೇಳಿದರೆ ಕೆಲವೆಲ್ಲ ಖನಿಜಗಳು, ಈ ಖನಿಜಗಳೇನಿದೆ ಅವುಗಳನ್ನು ಕದಿಯುವಂಥವನು, ಅವನು ತಾನು ದರಿದ್ರನಾಗಿ ಅಂದರೆ ಬಡವನಾಗಿ ಹುಟ್ಟಿ ಬರ್ತಾನಂತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ನ ಕದಿಯುವುದು ಅಂದರೆ ನೋಡಿ, ಸಮಾರಂಭಕ್ಕೆ ಅನ್ನ ಮಾಡಿಟ್ಟಿದ್ದಾರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಹಿಂದಿನ ಬಾಗಿಲಿಂದ ಬಂದು ಬಕೆಟ್ ಗಟ್ಟಲೆ ತೊಗೊಂಡು ಹೋಗ್ತಾ ಇರೋದು ಅನ್ನವನ್ನು, ಕೇಳುವುದೇ ಇಲ್ಲ. ಪಾಪ ಮಾಡಿದವರಿಗೆ ಕಡೆಗೆ ಅನ್ನ ಕಮ್ಮಿ, ಅನ್ನ ಇಲ್ಲ ಏನಾಯಿತು, ಅನ್ನ ಏನಾಯಿತು, ಹಿಂದಿನ ಬಾಗಿಲಿಂದ ಸಾಗಿಸ್ಬಿಟ್ಟಿದ್ದಾರೆ. ಅಂದರೆ ನೋಡಿ, ಈ ರೀತಿ ಯಾರು ಅನ್ನವನ್ನು ಕದೀತಾನೆ ಅವನು ಮುಂದಿನ ಜನ್ಮಗಳಲ್ಲಿ ಇಲಿಯಾಗಿ ಹುಟ್ಟು ಬರ್ತಾನೆ ಅವನು ಅಂತ ಹೇಳ್ತಾರೆ. ಅನ್ನ ಕದಿಯುವಂತಹ ವ್ಯಕ್ತಿ ಅಲ್ಲ, ಬಡತನ ತುಂಬ ಹಸಿವಾಗ್ತಾ ಇದೆ, ತೆಗೆದು ಬಿಟ್ರಪ್ಪ ಚೂರನ್ನ, ಅದಕ್ಕೇನು ಹೋಗಲಿ, ಎಷ್ಟಂದ್ರೆ ಅನ್ನ ತಿನ್ನಲಿಕ್ಕೆ ಇರೋದಲ್ವ, ಅದೇನಂತ ದೊಡ್ಡ ತಪ್ಪು ಅಂತ ಹೇಳಲ್ಲ. ಇದಾಗಲ್ಲ, ಮತ್ತೇನು ಅಂದರೆ ಹಿಂದಿನ ಬಾಗಿಲಿಂದ ಬಕೆಟ್ ಗಟ್ಟಲೆ ಅನ್ನ ತೊಗೊಂಡೋಗಿ ಮಾರಾಟ ಮಾಡೋದು,
ಅಂದರೆ ಈ ರೀತಿ ಮಾಡಿದರೆ ಅಂಥ ವ್ಯಕ್ತಿ ಇಲಿಯಾಗಿ ಬರ್ತಾನೆ ಅಂತ ಹೇಳ್ತಾರೆ. ಇನ್ನು ಯಾರು ಧಾನ್ಯವನ್ನು ಕದೀತಾನೆ, ದವಸ ಧಾನ್ಯಗಳನ್ನು ಕದಿಯುವಂಥವನು, ಅಂತಹ ವ್ಯಕ್ತಿ ಮಿಡತೆಯಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಮಿಡತೆಯಾಗಿ ಬರ್ತಾನೆ ಅಂದರೆ ಇದೆಲ್ಲ ಏನಂದರೆ ಪಾಪದ ಚಿಹ್ನೆಗಳಾಗಿ ಬರ್ತಾನೆ. ಅದೇ ರೀತಿ ನೀರನ್ನು ಕದಿಯುವಂಥವನು, ನೀರು ಕದಿಯುವವನು ಚಾತಕ ಪಕ್ಷಿಯಾಗಿ ಬರ್ತಾನೆ. ಇದೊಂದು ವಿಶೇಷ ಪಕ್ಷಿ, ಮಳೆ ನೀರಿಗೋಸ್ಕರವೇ ತಾನು ಕಾಯ್ತಾ ಇರ್ತದೆ ಅಂತ, ಅದಕ್ಕೆ ಬೇರೆ ನೀರಾಗೋಲ್ಲ. ಅಂತಹ ಚಾತಕ ಪಕ್ಷಿಯಾಗಿ ಬರ್ತಾನೆ, ನೀರನ್ನು ಕದಿಯುವಂಥವನು ಅಂತ. ಅಲ್ಲ, ನೀರು ಕದಿಯೋದು ಅಂತ ಹೇಳಿದ್ರೆ ಮನುಷ್ಯನಿಗೆ ನೀರು ಅವಶ್ಯಕ ಅಲ್ವಾ? ಇವಾಗ ಕುಡಿಲಿಕ್ಕೆ ನೀರು ಬೇಕು, ಸ್ನಾನಕ್ಕೆ ನೀರು ಬೇಕು, ಎಲ್ಲಕ್ಕೂ ನೀರು ಬೇಕಪ್ಪ. ಅದಕ್ಕೋಸ್ಕರ ಒಂದು 4 ಕೊಡ ನೀರನ್ನು ಕದ್ದ, ಅದರಲ್ಲಿ ಏನಿದೆ? ಅದರಲ್ಲೇನು ದೊಡ್ಡದಿಲ್ವಲ್ಲ, ಜೀವನಕ್ಕೆ ಅವಶ್ಯಕವಾದದ್ದಲ್ವಾ ಅಂತ. ಹೌದು, ಜೀವನಕ್ಕೆ ಅವಶ್ಯಕವಾದದ್ದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ನೀರನ್ನು ತೆಗೆಯುವುದಕ್ಕಿಂತ ಮುಂಚೆ ಇವಾಗ ಒಂದು ಬಾವಿಯಲ್ಲಿ ನೀರಿದೆ ಅಂತ ಹೇಳಿದ್ರೆ ಆ ಬಾವಿಯ ಮಾಲೀಕರ ಹತ್ರ ಕೇಳಬೇಕು ತಾನೆ. ಬಾವಿಯ ಮಾಲೀಕರ ಹತ್ರ ಕೇಳದೆ ತೆಗೆದರೆ ಅದು ಕಳ್ತನವೇ, ನೀರಿನ ಕಳ್ತನವೇ ಅದು. ಇವಾಗ ಯಾರೋ ಊಟಕ್ಕೆ ಕೂತಿದ್ದಾರೆ, ನಾವಂತೂ ನೀರು ತೊಗೊಂಬಂದಿಲ್ಲ, ಪಾಪ ಅವರು ಶಿಸ್ತಿನವರು, ಅದಕ್ಕಾಗಿ ತಾವು ನೀರನ್ನು ತೊಗೊಂಬಂದು ಇಟ್ಕೊಂಡಿದ್ದಾರೆ. ಊಟ ಕೂತಾಗ ನನಗೆ ಬಾಯಾರಿಕೆ ಆಯಿತು ಅಂತ ಹೇಳಿದ್ರೆ ಆ ನೀರನ್ನು ತೆಗೆದೇ ಕುಡಿದೆ. ನನ್ನ ಮನಸ್ಸಲ್ಲೇ ಇದ್ರೆ ಅಯ್ಯೋ ನೀರಿಗೇನ್ರಿ ದೊಡ್ಡದು, ಅದನ್ನೇನು ಕೇಳಬೇಕು ಅಂತಿದೆಯಾ ಅಂತ. ಆದರೆ ಇದು ತಪ್ಪು, ಅವನ ವಸ್ತು ಅದು. ಅವನ ವಸ್ತುವನ್ನು ಅವನ ಪರ್ಮಿಷನ್ ಇಲ್ಲದೆ ನೀವು ತೆಗೆದದ್ದು ತಪ್ಪೆ. ಅದಕ್ಕಾಗಿ ಇದು ನೀರನ್ನು ಕದ್ದ ಪಾಪ ಬಂದೇ ಬರ್ತದೆ, ಈ ರೀತಿ ಹೇಳ್ತಾ ಇರುವಂಥದ್ದು. ಹೀಗೆ ಯಾರು ನೀರನ್ನು ಕದೀತಾನೆ ಅವನು ಚಾತಕ ಪಕ್ಷಿಯಾಗಿ ಬರ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ವಿಷ ಕದೀತಾನೆ ಅಂದರೆ ವಿಷ ಕದಿಯೋರು ಇರ್ತಾರ ಅಂತ ಹೇಳ್ಬೋದು, ಇರ್ಬೋದು. ಯಾಕಂದರೆ ವಿಷ ಕರೆದು ಇನ್ನೊಬ್ಬನಿಗೆ ಯಾರಿಗೂ ವಿಷ ಹಾಕ್ಲಿಕ್ಕೆ, ಯಾಕಂದರೆ ಹಿಂದೆ ವಿಷ ಎಲ್ಲ ಅಷ್ಟು ಸುಲಭದಲ್ಲಿ ಸಿಗುತ್ತಾ ಇರಲಿಲ್ಲ. ಸುಲಭದಲ್ಲಿ ಸಿಕ್ಕಿದರೆ ಯಾರು ಕದಿಲಿಕ್ಕೆ ಹೋಗೋಲ್ಲ. ಅದಕ್ಕಾಗಿ ವಿಷ ಕದಿಯುವಂಥ ವ್ಯಕ್ತಿ ಇದ್ದಾನೆ, ಅವನು ಚೇಳಾಗಿ ಬರ್ತಾನಂತೆ. ಹಾಗೆಯೇ ಯಾರು ಈ ಗಿಡವನ್ನು ಕದಿಯುವಂಥವನು, ಸೊಪ್ಪು ತರಕಾರಿ ಇಂಥದ್ದನ್ನೆಲ್ಲ ಯಾರು ಕದೀತಾನೆ ಇಂಥವನು ಮುಂದಿನ ಜನ್ಮಗಳಲ್ಲಿ ನವಿಲಾಗಿ ಬರ್ತಾನಂತೆ. ಸೊಪ್ಪು ತರಕಾರಿ ಮುಂತಾದವುಗಳನ್ನು ಕದಿಯುವಂಥವನು. ಅದೇ ರೀತಿ ಈ ಪರಿಮಳ ದ್ರವ್ಯಗಳನ್ನು ಯಾರು ಕದೀತಾನೆ, ಗಂಧ, ಪನ್ನೀರು ಮುಂತಾದ ಪರಿಮಳ ದ್ರವ್ಯಗಳನ್ನು ಕದಿಯುವಂಥದ್ದು, ಇಂಥವನು ಹೆಗ್ಗಣವಾಗಿ ಹುಟ್ಟಿ ಬರ್ತಾನಂತೆ. ಅದೇ ರೀತಿ ಯಾರು ಜೇನುತುಪ್ಪ ಕದಿಯುವಂಥವನು, ಅಂಥವನು ತಾನು ಜೇನು ನೊಣವೇ ಆಗಿ ಬರ್ತಾನಂತೆ. ಇನ್ನು ಯಾರು ಮಾಂಸ ಕದೀತಾನೆ, ಮಾಂಸ ಕದಿಯುವಂತಹ ವ್ಯಕ್ತಿ ತಾನು ಗಿಡುಗವಾಗಿ ಬರ್ತಾನಂತೆ. ಯಾರು ಉಪ್ಪನ್ನು ಕದೀತಾನೆ ಅವನು ಇರುವೆ ಆಗಿ ಬರ್ತಾನಂತೆ. ಅಂದರೆ ಉಪ್ಪು ಕದಿ ಆದರೆ ನೋಡಿ, ಉಪ್ಪನ್ನು ಕದಿಯೋರು ಯಾರಿಲ್ಲ ಸಾಮಾನ್ಯ, ಆದರೆ ಅಂಥವ್ರು ಯಾರಾದರೂ ಇದ್ದರೆ ಉಪ್ಪು ಕದಿಯುವಂಥವ್ರು. ಅದಕ್ಕೆ ಹಿಂದೆಯಲ್ಲಿ ಯಾಕಂತ ಹೇಳಿದ್ರೆ ಉಪ್ಪನ್ನು ಅಂಗಡಿ ಹೊರಗೆ ಇಡ್ತಾ ಇದ್ದದ್ದು, ಒಳಗೂ ಇಡ್ತಾ ಇರಲಿಲ್ಲ. ಅಂದರೆ ಅದನ್ನು ಯಾರು ಕದ್ಕೊಂಡು ಹೋಗ್ತಾರೆ ಉಪ್ಪನ್ನು ಅಂತ, ಮಹಾಗ್ರಾಚಾರ ಅದನ್ನು ತಗೊಂಡು ಅದನ್ನೂ ಕದಿಯುವ ವ್ಯಕ್ತಿ ಇದ್ದರೆ, ಉಪ್ಪನ್ನು ಕದಿಯುವ ವ್ಯಕ್ತಿ ಇದ್ದರೆ ಅವನು ಇರುವೆ ಆಗಿ ಬರ್ತಾನೆ ಮುಂದಿನ ಜನ್ಮಗಳಲ್ಲಿ. ಅದೇ ರೀತಿ ತಾಂಬೂಲವನ್ನು ಕದಿಯುವುದು, ಫಲ ಪುಷ್ಪ ಮುಂತಾದವುಗಳನ್ನು ಕದಿಯುವಂಥವನು, ಅಂತಹ ವ್ಯಕ್ತಿ ತಾನು ಕಾಡಿನಲ್ಲಿ ಈ ಕೋತಿಯಾಗಿ ಹುಟ್ಟು ಬರ್ತಾನಂದ, ಮಂಗನಾಗಿ ಬರ್ತಾನಂತೆ. ಕಾಡಿನಲ್ಲಿ ಈ ಫಲ ಪುಷ್ಪ ತಾಂಬೂಲ ಮುಂತಾದವುಗಳನ್ನು ಕದಿಯುವಂತಹ ವ್ಯಕ್ತಿಯಿಂದ. ಅದೇ ರೀತಿ ಯಾರು ಚಪ್ಪಲಿ ಕದೀತಾನೆ, ಚಪ್ಪಲಿಯನ್ನು ಕದಿಯುವಂತಹ ವ್ಯಕ್ತಿ, ಹತ್ತಿಯನ್ನು ಕದಿಯುವಂತಹ ವ್ಯಕ್ತಿ, ಹುಲ್ಲು ಮುಂತಾದವುಗಳನ್ನು ಕದಿಯುವಂಥ ವ್ಯಕ್ತಿ, ಇವನು ಕುರಿಯಾಗಿ ಬರ್ತಾನಂತೆ, ಕುರಿಯಾಗಿ ಹುಟ್ಟು ಬರ್ತಾನಂತೆ ಮುಂದಿನ ಜನ್ಮಗಳಲ್ಲಿ, ಈ ರೀತಿ ಕದಿಯುವಂಥವನು. ಅದೇ ರೀತಿ ಅಲ್ಲ, ಇನ್ನು ಇಲ್ಲಿ ಚಪ್ಪಲಿ ಕದಿಯೋದು ಅಂತ ಹೇಳಿದ್ರೆ ನಮ್ಗೆ ಅಲ್ರಿ, ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಚಪ್ಪಲಿ ಹಾಕ್ಕೊಂಡು ಹೋಗಿರ್ತೇವೆ. ನಾವು ದೇವಸ್ಥಾನದ ಹೊರಗೆ ಚಪ್ಪಲಿ ಬಿಟ್ಟು ಹೋಗಿ ಒಳಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬರಬೇಕಾದ್ರೆ ಹೊರಗೆ ನಮ್ಮ ಚಪ್ಪಲಿ ಇಲ್ಲ, ಯಾರೋ ಹಾಕ್ಕೊಂಡು ಹೋಗಿದ್ದಾರೆ, ಬೇಕಂದನೋ ಬೇಡಂದನೋ ಗೊತ್ತಿಲ್ಲ. ನನಗೆ ಮನೆಗೆ ಹೋಗ್ಬೇಕು, ಇವಾಗ ಯಾಕೆ ಹೋಗೋದು, ಒಂದು ಜೊತೆ ಚಪ್ಪಲಿ ಇತ್ತಲ್ಲಿ, ನಾನು ತಿಳ್ಕೊಂಡೆ ಓ ಯಾರು ನನ್ನ ಚಪ್ಪಲಿ ಹಾಕ್ಕೊಂಡು ಅದನ್ನು ಬಿಟ್ಟೋಗಿದ್ದಾರೆ ಅಂತ. ಇವಾಗ ಆ ಚಪ್ಪಲಿ ನಾನು ಹಾಕ್ಕೊಂಡು ಹೋದಂದರೆ ಮನೆ ತನಕ ಹೋಗ್ಲಿಕ್ಕಾಗತ್ತೆ ನನಗೆ, ಇದ್ರೆ ಬರಿಗಾಲಲ್ಲಿ ಹೋಗ್ಬೇಕಲ್ವ. ಅದಕ್ಕೆ ಇವಾಗ ಆ ಚಪ್ಪಲಿ ಹಾಕ್ಕೊಂಡು ಹೋದರೆ ಚಪ್ಪಲಿ ಕದ್ದಾಗತ್ತಾ, ಯಾಕಂದರೆ ನನ್ನ ಚಪ್ಪಲಿ ಇಲ್ವಲ್ಲ. ಅದಕ್ಕೋಸ್ಕರ ಈ ಚಪ್ಪಲಿ ಹಾಕ್ಕೊಂಡು ಹೋಗೋದು ತಪ್ಪ. ಇವಾಗ ಯಾವನೋ ಹಾಕ್ಕೊಂಡು ಹೋಗಿದ್ದಾನಲ್ವ, ಅವನೊಂದು ಚಪ್ಪಲಿ ಹಾಕ್ಕೊಂಡು ಹೋದಲ್ವ, ಹಾಗೆ ನಾನು ಅವನ ಚಪ್ಪಲಿ ಹಾಕೊಂಡು ಬಂದೆಪ್ಪ, ಮುಯ್ಯಿ ಅದರಲ್ಲಿ ಏನು ತಪ್ಪು ಅಂತ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ವಾಸ್ತವಿಕವಾಗಿ ನಮ್ಮ ಚಪ್ಪಲಿಯನ್ನು ಯಾರು ಬೇಕಾದ್ರೂ ಹಾಕ್ಕೊಂಡು ಹೋಗಲಿ, ಆದರೆ ನಾವು ಮಾತ್ರ ಇನ್ನೊಬ್ಬರ ಚಪ್ಪಲಿ ಹಾಕ್ಕೊಂಬರೋದು ತಪ್ಪೆ.
ಯಾಕಂತ ಹೇಳಿದ್ರೆ ಗ್ರಾಚಾರ ಕೂತಿರೋದೇ ಚಪ್ಪಲಿಯಲ್ಲಿ. ಅದಕ್ಕಾಗಿ ಇನ್ನೊಬ್ಬರ ಚಪ್ಪಲಿಯನ್ನು ಹಾಕಿಕೊಳ್ಳೋದು. ಅದಕ್ಕೆ ಕೆಲವು ಹೇಳ್ತಾರೆ, ಕೆಲವು ವಸ್ತುಗಳು ಇನ್ನೊಬ್ಬರನ್ನು ಉಪಯೋಗ ಮಾಡಬಾರದು ಯಾವುದೇ ಕಾರಣಕ್ಕೂ. ಅದರಲ್ಲಿ ಒಂದು ಇದು ಚಪ್ಪಲಿ. ಇನ್ನೊಬ್ಬರನ್ನು ಉಪಯೋಗ ಮಾಡಬಾರ್ದು ಚಪ್ಪಲಿಯನ್ನು ಅಂತ ಮಾಡಿದರೆ ಅವ್ರ ಗ್ರಾಚಾರ ನಿಮಗೆ ಬಂತು ಅಂತ. ಅದಕ್ಕಾಗಿ ಹಾಕ್ಕೊಂಡು ಹೋಗ್ಬೋದು, ಹಾಕ್ಕೊಂಡು ಹೋಗ್ಬಾರ್ದು. ಅಲ್ಲ, ನಾವಿವಾಗ ಮನೆ ತನಕ ಆದರೂ ಹೋಗ್ಬೋದಲ್ವ? ಮನೆ ತನಕ ಹೋಗ್ಬೇಕಲ್ವ? ನನಗೆ ಮನೆ ತನಕ ಬರಿಗಾಲಲ್ಲಿ ಹೋಗ್ಬೇಕಾಗತ್ತಲ್ವ? ರಸ್ತೆ ಚೆನ್ನಾಗಿಲ್ಲ, ತುಂಬ ಹಾಳಾಗಿ ಹೋಗಿಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಅದಕ್ಕೆ ಈ ಚಪ್ಪಲಿ ಹಾಕ್ಕೊಂಡು ಹೋದೆ ಅಂತ ಹೇಳಿದರೆ ಮನೆಗೆ ಹೋದ್ಮೇಲೆ ಬಿಟ್ಬಿಡೋದಪ್ಪ, ಆಮೇಲೆ ನಾವು ಬೇರೆ ಚಪ್ಪಲಿ ತೊಗೊಳ್ತೇವೆ. ಮನೆಗೆ ಹೋದ್ಮೇಲೆ ಆಮೇಲೆ ಈ ಚಪ್ಪಲಿ ಹಾಕ್ಕೊಳ್ಳಲ್ಲ, ಆಮೇಲೆ ಬೇರೆ ಚಪ್ಪಲಿ ಹಾಕ್ಕೊಳ್ತೇವೆ. ಆದರೆ ಮನೆಗೆ ಹೋಗುವ ತನಕ ಹಾಕ್ಕೊಂಡು ಹೋಗ್ತೇವಪ್ಪ, ಆವಾಗ ಚಪ್ಪಲಿ ಕದ್ದಾಗತ್ತಾ? ಸಾಮಾನ್ಯವಾಗಿ ಮತ್ತೆ ಒಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಇಲ್ಲಿ ಗಮನಿಸಬೇಕಾದದ್ದು ಏನಂದರೆ, ಇವಾಗ ಆ ಚಪ್ಪಲಿ ಅಲ್ಲಿ ಬಿಟ್ಟೋಗಿದ್ದಾರೆ. ವಾಸ್ತವಿಕವಾಗಿ ಯಾರು ನನ್ನ ಚಪ್ಪಲಿ ಹಾಕೊಂಡು ಹೋಗಿದ್ದಾನೋ ಅವನೇ ಈ ಚಪ್ಪಲಿ ಬಿಟ್ಟೋಗಿದ್ದು ಕನ್ಫರ್ಮ್ ಆಗಿದ್ರೆ ನೀವು ಹಾಕೊಂಡ್ಬರ್ಬೋದು ಮನೆ ತನಕ. ಯಾಕಂತ ಹೇಳಿದ್ರೆ ಅವನು ಈ ನನ್ನ ಚಪ್ಪಲಿ ಹಾಕೊಂಡು ಹೋಗ್ಲಿಕ್ಕೋಸ್ಕರನೇ ಈ ಚಪ್ಪಲಿ ಹಾಕೊಂಬಂದದ್ದು. ಅದಕ್ಕಾಗಿ ಅನಿವಾರ್ಯ, ಆ ರಸ್ತೆ ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಗಲೀಜಿದೆ, ಅದಕ್ಕೆ ಈ ಚಪ್ಪಲಿಯನ್ನು ಹಾಕೊಂಡು ಹೋಗಿ ಮನೆ ತನಕ ಹೋಗಿ ಆಮೇಲೆ ಬಿಟ್ಬಿಡ್ತೇನೆ, ಆಮೇಲೆ ನಾನು ಹೊಸ ಚಪ್ಪಲಿ ತಗೊಳ್ತೇನೆ. ತೊಂದರೆ ಇಲ್ಲ ಅಲ್ಲಿ ತನಕ. ಹಾಗೆ ನನಗೆ ಗೊತ್ತಿಲ್ಲದೆ ಯಾವುದೋ ಒಂದು ಚಪ್ಪಲಿ ಇದೆ ಅಂತ ಹೇಳಿದರೆ ಅದು ನನ್ನ ಚಪ್ಪಲಿ ಕದ್ಕೊಂಡು ಹೋದವನು ಈ ಚಪ್ಪಲಿ ಬಿಟ್ಟೋಗಿದ್ದಾನೆ ಅಂತ ನಾನು ತಿಳ್ಕೊಂಡು ಯಾರದ್ದೋ ಚಪ್ಪಲಿ ಹಾಕೊಂಬಂದೆ ಅಂತ ಹೇಳಿದ್ರೆ ಅವನು ಯಾಕೆ ನನ್ನ ಚಪ್ಪಲಿ ಕದ್ಕೊಂಡು ಹೋದ್ನೋ ಹಾಗೆ ನಾನು ಇನ್ನೊಬ್ಬರು ಚಪ್ಪಲಿ ಕದ್ಕೊಂಬಂದ ಪಾಪ ಬರುತ್ತೆ ನನಗೆ ಅಷ್ಟೇ. ಆ ಕಾರಣದಿಂದಾಗಿ ಯಾವತ್ತೂ ಕೂಡ ಇನ್ನೊಬ್ಬರ ಚಪ್ಪಲಿ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ. ಅದರಿಂದಾಗಿ ಮುಂದಿನ ಜನ್ಮದಲ್ಲಿ ಕುರಿ ಆಗಿ ಬರಬೇಕಾಗತ್ತೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಯಾರು ಭಯಂಕರ ರೌಡಿಸಮ್ ಮಾಡಿ ಬದುಕ್ತಾ ಇರ್ತಾನೆ, ಕ್ರೌರ್ಯದಿಂದ ಬದುಕ್ತಾ ಇರ್ತಾನೆ, ಅದೇ ರೀತಿ ದಾರಿಯಲ್ಲಿ ಹೋಗುವವರನ್ನೆಲ್ಲ ತಾನು ಲೂಟಿ ಮಾಡ್ತಾ ಇರ್ತಾನೆ, ಹಾಗೆ ಬೇಟೆ ಆಡ್ತಾ ಈ ಬೇಟೆ ಅನ್ನೋದೊಂದು ಚಟ ಮಾಡ್ಕೊಂಡಿರ್ತಾನೆ ಯಾರ ವ್ಯಕ್ತಿ, ಇಂತಹ ವ್ಯಕ್ತಿ ತಾನು ಆಡಾಗಿ ಬರ್ತಾನಂತೆ, ಆಡಾಗಿ ಹುಟ್ಟು ಬರ್ತಾನೆ ಅಂತ ಹೇಳ್ತಾರೆ. ಅಲ್ಲ, ಆಡಾಗಿ ಬಂದರೂ ಇಂಥ ಪಾಪಕ್ಕೆಲ್ಲ ಆಗತ್ತಾ ಅಂತ ಹೇಳಿದ್ರೆ ಅದು ಕುಯ್ಲಿಕ್ಕೆ ಇರುವುದು. ಈ ಆಡು ಕುರಿ ಇವೆಲ್ಲ ಏನು ಅಂತ ಹೇಳಿದ್ರೆ ಬೆಳೆಸೋದು ಯಾಕೆ ಅಂತ ಹೇಳಿದ್ರೆ ಪ್ರೀತಿಯಿಂದಲ್ಲ, ನಾಳೆ ಕಡಿಲಿಕ್ಕೆ ಇರುವಂಥವುಗಳಿಗಳು. ಅಂದರೆ ಇವುಗಳ ಜೀವನ ದುಃಖಮಯವಾಗೇ ಇರುವಂಥದ್ದು ಕಡೆಗೆ. ಅಂಥ ಜನ್ಮದಲ್ಲಿ ಬರ್ತಾನೆ. ಇನ್ನು ಯಾರು ವಿಷ ಕುಡಿದು ಸತ್ತಿದ್ದಾನೆ ಅಂಥ ವ್ಯಕ್ತಿ ಕಾಳಿಂಗ ಸರ್ಪವಾಗಿ ಬರ್ತಾನಂತೆ. ಅದೇ ರೀತಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನಮ್ಮದೇ ಬದುಕು, ನಮ್ಗೆ ಯಾರು ಕೇಳೋರು, ನಮ್ಮ ಇಷ್ಟಪ್ಪ, ನಮ್ಗೆ ಇಷ್ಟ ಬಂದಾಗ ಬದುಕ್ತಾ ಇರ್ತೇವೆ, ನೀವ್ಯಾರು ಹೇಳೋರು ನಮಗೆ, ಹಾಗೆ ಬದುಕಬೇಡ್ರಿ, ಹೇಗೆ ಬದುಕಬೇಡ್ರಿ, ಹಾಗಿರಬೇಡ್ರಿ, ಹೀಗಿರಬೇಡ್ರಿ, ನಮಗೆ ರೆಸ್ಟ್ರಿಕ್ಷನ್ ಹಾಕೋರು ನೀವ್ಯಾರು? ಈ ರೀತಿ ಯಾರು ಹೇಳ್ತಾ ತಮ್ಮ ಖುಷಿ ಬಂದಾಗೆ ಬದುಕ್ತಾ ಇರ್ತಾರೆ ಅಂಥ ವ್ಯಕ್ತಿಗಳು ನಿರ್ಜನವಾದ ಕಾಡಿನಲ್ಲಿ ಆನೆಯಾಗಿ ಹುಟ್ಟಿ ಬರ್ತಾರಂತೆ. ಆನೆಯಾಗಿ ಕೇಳೋರಿಲ್ಲ ಹೇಳೋರಿಲ್ಲ, ಆ ರೀತಿ ಆನೆಯಾಗಿ ಬರ್ತಾರಂತೆ. ಅದೇ ರೀತಿ ಯಾವ ಬ್ರಾಹ್ಮಣ, ಇದು ವಿಶೇಷವಾಗಿ ಬ್ರಾಹ್ಮಣರಿಗೆ ಹೇಳುವಂಥದ್ದು, ದೇವರಿಗೆ ನೈವೇದ್ಯವನ್ನು ಮಾಡದೆ, ದೇವತೆಗಳಿಗೆ ಅರ್ಪಣೆಯನ್ನು ಮಾಡದೆ, ಅದನ್ನು ವೈಶ್ವದೇವ ಅಂತ ಹೇಳ್ತಾರೆ, ಹೋಮ, ಅದನ್ನು ಮಾಡದೆ ತಾನು ಬರೀ ಊಟ ಮಾಡೋದು ಅಷ್ಟೇ, ಅಂದರೆ ಅನ್ನ ತಿಂತಾ ಇರ್ತಾನೆ, ನೈವೇದ್ಯ ಮಾಡದೆ ಅನ್ನ ತಿಂತಾ ಇರ್ತಾನೆ. ಮತ್ತೇನು ಅಂದರೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಇರ್ತಾನೆ. ಇಂಥದ್ದು ತಿನ್ನಬಾರ್ದು ಅಂತೇನಿದೆ ಅದೇನೂ ನಿಯಮ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಎಲ್ಲ ತಿನ್ನುವುದೇ, ಅದು ತಿನ್ನೋದು ಇದು ತಿನ್ನೋದು ಎಲ್ಲ ತಿನ್ನುವಂಥದ್ದೇ. ಈ ರೀತಿ ಸಿಕ್ಕಿದ್ದನ್ನೆಲ್ಲ ತಿಂತಾ ಇರ್ತಾನೆ. ಮತ್ತೇನು ಅಂದರೆ ಅಪರೀಕ್ಷಿತ ಭೋಕ್ತಾರಹ, ಯಾವತ್ತು ಬ್ರಾಹ್ಮಣ ಏನನ್ನು ತಾನು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಪರೀಕ್ಷೆ ಮಾಡಬೇಕು. ಏನು ಹಾಕಿದ್ದೀರ ಅದಕ್ಕೆ, ಏನೇನಿದೆ ನೋಡಿ ಕೇಳಬೇಕಾದದ್ದು. ಯಾಕಂತ ಹೇಳಿದ್ರೆ ಒಂದರಿಂದಾಗಿ ಬ್ರಾಹ್ಮಣ್ಯ ಹೊರಟು ಹೋಗಿಬಿಡ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಹೇಳ್ತಾರೆ, ನಿಮಗೆ ಶಾಸ್ತ್ರದಲ್ಲೇ ಇದೆ ಹೇಳಿರುವಂಥದ್ದು, ಒಬ್ಬ ಬ್ರಾಹ್ಮಣನಾದವನು ನೀರುಳ್ಳಿ ತಿಂದ ಅಂತ ಹೇಳಿದ್ರೆ ಅವನ ಬ್ರಾಹ್ಮಣ್ಯ ಹೊರಟು ಹೋಗುತ್ತೆ ಎಂದು. ನೋಡಿ, ಅದಕ್ಕೆ ಮೊದಲು ಕೇಳಿಕೊಂಡು ಏನು ಹಾಕಿದ್ದೀರ ಅದಕ್ಕೆ, ಏನಿದೆ, ಈ ರೀತಿ ಕೇಳಿಕೊಂಡು ಆಮೇಲೆ ಸ್ವೀಕಾರ ಮಾಡಬೇಕಾದ. ಯಾಕಂದರೆ ಈ ಬ್ರಾಹ್ಮಣ್ಯ ಅನ್ನುವಂಥದ್ದು ಉಳಿಸಿಕೊಳ್ಳುವುದು ಬಹಳ ಕಷ್ಟ. ನಾನು ಅಪ್ಪ ಅಮ್ಮ ಬ್ರಾಹ್ಮಣ, ಅದಕ್ಕಾಗಿ ನಾನು ಬ್ರಾಹ್ಮಣ ಜಾತಿಯಲ್ಲಿ ಬಂದುಬಿಟ್ಟಿದ್ದೇನೆ ಅಂತ ಹೇಳಿದ ಕೂಡಲೇ ನಾನು ಸಾಯುವ ತನಕ ಬ್ರಾಹ್ಮಣನಾಗಿರ್ತೇನೆ ಅಂತಲ್ಲ. ಅದು ಕೇವಲ ಜಾತಿ ಸರ್ಟಿಫಿಕೇಟಲ್ಲಿ ಬ್ರಾಹ್ಮಣ ಆಗಿರ್ಬೋದಷ್ಟೇ. ಆದರೆ ನಿಜವಾಗಿ ದೇವತೆಗಳ ದೃಷ್ಟಿಯಲ್ಲಿ ಬ್ರಾಹ್ಮಣ ಆಗಿರಬೇಕು ಅಂತ ಹೇಳಿದರೆ ಅವನಲ್ಲಿ ಬ್ರಾಹ್ಮಣ್ಯ ಅಂತ ಇರಬೇಕು, ಕ್ವಾಲಿಟಿ, ಬ್ರಾಹ್ಮಣ್ಯ ಕ್ವಾಲಿಟಿ ಇರಬೇಕು. ಆ ಬ್ರಾಹ್ಮಣ್ಯ ಕ್ವಾಲಿಟಿ ಉಳಿಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ಗಳನ್ನು ನಾನು ಪಾಲಿಸಬೇಕು.
ಇಲ್ದಿದ್ರೆ ಅವನಲ್ಲಿ ಬ್ರಾಹ್ಮಣ್ಯ ಅನ್ನೋದು ಉಳಿಯಲ್ಲ. ಮತ್ತೇನಂತ ಹೇಳಿದರೆ ಹೊರಗೆ ಸರ್ಟಿಫಿಕೇಟಲ್ಲಿ ಮಾತ್ರ ಬ್ರಾಹ್ಮಣ ಅಂತ ಇರ್ತದೆ ಅಷ್ಟೇ. ಅದಕ್ಕೆ ಹೇಳುವುದು, ಅಂತಹ ಯಾರು ಪರೀಕ್ಷೆ ಮಾಡದೆ ತಿಂತಾ ಇರ್ತಾನೆ ಸಿಕ್ಕಾಪಟ್ಟೆ ಎಲ್ಲವನ್ನು ಕೂಡ, ಅಂತಹ ವ್ಯಕ್ತಿ ತಾನು ಹುಲಿಯಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣನಾಗಿ ಹುಟ್ಟಿಯೂ ಕೂಡ ಸಂಧ್ಯಾ ವಂದನೆ ಮಾಡದೇ ಇರುವಂತಹ ವ್ಯಕ್ತಿ, ಒಂದು ದಿನವೂ ಸಂಧ್ಯಾ ವಂದನೆ ಮಾಡಲ್ಲ, ಆ ರೀತಿ ಇರುವಂಥವನು ಬ್ರಾಹ್ಮಣನಾಗಿ ಹುಟ್ಕೊಂಡು ಬಂದಿದ್ದಾನೆ. ಹೊರಗಿನಿಂದ ಭಾರೀ ಸಾಧು, ಒಳಗಿನಿಂದ ಭಾರೀ ಕ್ರೂರಿ. ಅಂದರೆ ಹೊರಗಿನ ನಿಮ್ಗೆ ಗೊತ್ತೇ ಆಗೋಲ್ಲ, ಅವರು ನೋಡಿದ್ರೆ ಅಯ್ಯೋ ಏನ್ರಿ ತುಂಬ ಒಳ್ಳೆಯವರು ಅವ್ರಿ, ಆದರೆ ಒಳಗಿನಿಂದ ಬೇರೆ ಅವನದ್ದು, ಒಳಗೊಂದು ಹೊರಗೊಂದು, ಈ ರೀತಿ ಇರುವಂಥ ವ್ಯಕ್ತಿ ಬಕಪಕ್ಷಿಯಾಗಿ ಹುಟ್ಟಿ ಬರ್ತಾನಂತೆ ಇಂಥ ಬ್ರಾಹ್ಮಣ. ಅದೇ ರೀತಿ ಯಾರು ಬ್ರಾಹ್ಮಣನಾಗಿದ್ದುಕೊಂಡು ಯಾರಿಂದ ಹೋಮ ಮಾಡಿಸಬಾರದು, ಯಾರಿಗೆ ಹೋಮ ಮಾಡಬಾರದು ಅಂದರೆ ಯಾರು ದುಷ್ಟರಿದ್ದಾರೆ, ಪಾಪಿಗಳಿದ್ದಾರೆ, ಅಧಾರ್ಮಿಕರಿದ್ದಾರೆ ಅಂಥವ್ರ ಹತ್ರ ಎಲ್ಲ ಹೋಮ ಮಾಡಿಸಬಾರದು. ಯಾರು ನಾಸ್ತಿಕರಿದ್ದಾರೆ ಅವರ ಕುರಿತು ಹೋಮ ಮಾಡಬಾರದು. ಯಾರು ಓಪನ್ ಆಗಿ ಹೇಳ್ತಾರೆ ಈ ದೇವರಿಲ್ಲ, ದೇವರೇನು ಧರ್ಮ ಇಲ್ಲ, ಏನೂ ಇಲ್ಲ ಅಂತ, ಅವನ ಪ್ರಕಾರ ಅವನು ಹೋಮ ಮಾಡಿಸಬಾರ್ದು. ಯಾಕಂದರೆ ಇಂಥವ್ರು ಹೊರಗಿಂದ ಹೇಳ್ತಾ ಇರ್ತಾರೆ ಪ್ರಚಾರಕ್ಕೋಸ್ಕರ, ಒಳಗಿಂದ ಮನೆಯಲ್ಲಿ ಹೋಮ ಮಾಡಿಸ್ತಾರೆ ಇಂಥವ್ರು. ಅವ್ರ ಮನೆಗೆ ಹೋಗೋ ಹೋಮ ಮಾಡೋದು, ಹೊರಗಿಂದ ಯಾಕೆ ಹೇಳ್ತಾ ಇದೆಯಾ ನೀನು, ಆ ರೀತಿ ಯಾಕೆ ಪ್ರಚಾರ ಮಾಡ್ತಾ ಇದೆಯಾ, ದೇವರಿಲ್ಲ, ಧರ್ಮ ಇಲ್ಲ, ಏನಿಲ್ಲ ಅಂತ ಬಾಯಿ ಬಿಟ್ಟು ಹೇಳು ನಿಜವಾಗ್ಲೂ ದೇವರಿದ್ದಾನೆ ಅಂತ, ಹಾಗಿದ್ರೆ ಅವ್ನ ಮನೆಯಲ್ಲಿ ಮಾಡಿಸು ಸಾರ್ಥಕ. ಈ ರೀತಿ ಹೊರಗಿನಿಂದ ನಾಸ್ತಿಕನಾಗಿ ಬದುಕ್ತಾ ಇರುವವನ ಮನೆಗೆ ಹೋಗಿ ಯಾರು ಹೋಮವನ್ನು ಯಜ್ಞವನ್ನೆಲ್ಲ ಮಾಡಿಸ್ತಾರೆ ಅಂತಹ ವ್ಯಕ್ತಿಗಳು, ಮಾಡಿಸಬಾರದವರ ಹತ್ರ ಯಜ್ಞ ಯಾಗಾದಿಗಳನ್ನು ಮಾಡಿಸುವಂಥವ್ರು. ಇವನೇನು ಅಂತ ಹೇಳಿದರೆ ಇವನು ಯಾವುದೋ ಹಳ್ಳಿಯಲ್ಲಿ ಹಂದಿಯಾಗಿ ಹುಟ್ಟಿ ಬರ್ತಾನಂತೆ, ಈ ರೀತಿ ಮಾಡಿಸುವಂಥವನು. ಅಥವಾ ಬಹುಯಾಜಿತ್ವಾತ್, ಒಬ್ಬ ಬ್ರಾಹ್ಮಣನಿಗೆ ದಿನಕ್ಕೆ ನೋಡಿ ಇಷ್ಟೇ ಯಾಗ ಮಾಡಿಸಬೇಕು, ಒಂದು ಯಾಗ, ಒಂದು ಹೋಮ ಮಾಡಬೇಕಪ್ಪ ಒಂದು ದಿನ ಒಬ್ಬ ಬ್ರಾಹ್ಮಣ, ಅದು ಅವನ ಇನ್ನು ಕರ್ತವ್ಯ. ಆದರೆ ಇದು ಹಾಗಲ್ಲ, ದುಡ್ಡಿನಾಸೆ. ದುಡ್ಡಿನಾಸೆಗೋಸ್ಕರ ಬೆಳಗಿನಿಂದ ಸಂಜೆಯ ತನಕ 3-4 ಹೋಮವನ್ನು ಮಾಡಿಸೋದು, ಅವ್ರ ಹತ್ರ ಮಾಡಿಸೋದು, ಇವ್ರ ಹತ್ರದ್ದು ಮಾಡಿಸೋದು, ಇನ್ನೊಬ್ಬರ ಹತ್ರ ಮಾಡಿಸೋದು. ಯಾಕಂದ್ರೆ ಬರೀ ದುಡ್ಡು ದುಡ್ಡು ದುಡ್ಡು, ದುಡ್ಡೊಂದು ಸಿಕ್ಕಿದರೆ ಸರಿ ಅಷ್ಟೇ ನನಗೆ. ಆ ರೀತಿ ದುಡ್ಡಿನ ಆಸೆಯಿಂದೆಯಾಗಿ ಯಾರು ಬಹಳ ಯಾಗವನ್ನು ಮಾಡಿಸ್ತಾನೆ ಒಂದೇ ದಿನದಲ್ಲಿ, ಅಂತಹ ವ್ಯಕ್ತಿ ಕತ್ತೆಯಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಅಂದರೆ ಪೌರೋಹಿತ್ಯ ಮಾಡಿಸುವುದು ಒಳ್ಳೆಯ ಕರ್ಮ ಯಾವಾಗ ಅಂದರೆ ನ್ಯಾಯವಾಗಿ ಮಾಡಿಸಿದಾಗ. ಯಾಕಂದರೆ ಅದಕ್ಕೆ ಹೆಸರೇ ಪುರೋಹಿತ ಅಂತ, ಅಂದರೆ ಪುರಕ್ಕೆ ಹಿತವನ್ನು ಬಯಸುವವನು, ಇಡೀ ಊರಿಗೆ ಒಳ್ಳೆಯದಾಗಲಪ್ಪ ಅಂತ ಬಯಸುವಂಥವನು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ, ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಬಯಸುವಂತಹ ವೃತ್ತಿ ಅದು. ಆದರೆ ಅದನ್ನು ಹೊರತುಪಡಿಸಿ ಅವನು ಹಾಳಾಗೋಗ್ಲಿ, ನನಗೆ ದುಡ್ಡು ಸಿಕ್ಕಿದರೆ ಸರಿ, ಈ ರೀತಿ ಯಾರು ಅದನ್ನೊಂದು ಬರೀ ಬಿಸ್ನೆಸ್ಸನ್ನಾಗಿ ಮಾಡ್ಕೊಳ್ತಾನೆ, ಪೌರೋಹಿತ್ಯ ವೃತ್ತಿಯನ್ನು ಕೇವಲ ತನ್ನ ಜೀವನೋಪಾಯವನ್ನಾಗಿ ಮಾಡಿಕೊಳ್ತಾನೆ, ಇನ್ನೇನು ಅದರಲ್ಲಿ ಇಲ್ಲ ಅಂತ ತಿಳ್ಕೊಂಡು ನಾಸ್ತಿಕನಾಗಿ, ಅಂದರೆ ಇಂಥವ್ರು ನಾಸ್ತಿಕರು ನಿಜವಾಗ್ಲೂ. ಅವ್ರಿಗೇನು ಅಂತ ಹೇಳಿದರೆ ಪೌರೋಹಿತ್ಯ ಅನ್ನುವಂಥದ್ದು ಬರೀ ಬಿಸ್ನೆಸ್ ಅಷ್ಟೇ. ಅಂಥವರು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಬರ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಪಾತ್ರೆ ವಿದ್ಯಾ ಮದಾತಾಚ ಬಲಿವರ್ತಿ ಭವೇತ್ ದ್ವಿಜಃ, ಒಬ್ಬ ಬ್ರಾಹ್ಮಣ ಯಾರು ವಿದ್ಯೆಯನ್ನು ಕೇಳಿಕೊಂಡು ಬಂದರು, ವಿದ್ಯೆಯನ್ನು ಕೇಳಿಕೊಂಡು ಬಂದವರಿಗೆ ವಿದ್ಯೆ ಕೊಡಲಿಲ್ಲ. ನಿಜವಾಗಲೂ ಅವನಿಗೆ ಆಸಕ್ತಿ ಇತ್ತು. ಆಸಕ್ತಿ ಇದ್ದಂತಹ ವ್ಯಕ್ತಿಗೆ ದ್ವೇಷದಿಂದಲೋ ಇನ್ಯಾವುದರಿಂದಲೋ ಕೊಡಲಿಲ್ಲ ವಿದ್ಯೆ. ಅಂಥ ವ್ಯಕ್ತಿ ತಾನು ಎತ್ತಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ ಮುಂದಿನ ಜನ್ಮದಲ್ಲಿ. ಅದೇ ರೀತಿ ಯಾವ ವ್ಯಕ್ತಿ ದೊಡ್ಡವರನ್ನು, ತಂದೆ ತಾಯಿ ಇರ್ಬೋದು, ಗುರುಗಳಿರ್ಬೋದು, ಹಿರಿಯರಿರ್ಬೋದು, ಅವರನ್ನೆಲ್ಲ ತಾನು ಏಕವಚನದಿಂದ ಕರೆಯುವುದು, ಏಯ್ ಬರ ಇಲ್ಲಿ, ಆ ರೀತಿ ಲೇ ಬರ ಇಲ್ಲಿ, ಈ ರೀತಿ ಕರೆಯುವಂಥದ್ದು. ಅಥವಾ ಅವರನ್ನು ಈ ರೀತಿ ಅವಮಾನಕರವಾಗಿ ಹೇಳುವಂಥದ್ದು, ಅಥವಾ ಅವರನ್ನು ನಾವು ನೋಡಿ ಬುಸುಗುಟ್ಟುವಂಥದ್ದು, ಸಿಟ್ಟು ಮಾಡಿಕೊಳ್ಳುವಂಥದ್ದು. ಈ ರೀತಿ ಯಾರು ಇಂಥವರನ್ನೆಲ್ಲ ತಾನು ಅವಮಾನಕರವಾಗಿ ವರ್ತಿಸ್ತಾನೆ, ಮತ್ತೇನೆಂದರೆ ಅವರನ್ನು ಕರೆಯೋದು ಚುಚ್ಚು ಚುಚ್ಚು ಅಂತೆಲ್ಲ ಕರೆಯುವಂಥದ್ದು, ಈ ರೀತಿಯೆಲ್ಲ ಯಾರು ಕರೀತಾನೆ ಅಂತಹ ವ್ಯಕ್ತಿ. ಅದೇ ರೀತಿ ಬ್ರಾಹ್ಮಣನನ್ನು, ಒಳ್ಳೆಯ ಬ್ರಾಹ್ಮಣ, ಆ ಬ್ರಾಹ್ಮಣನೊಟ್ಟಿಗೆ ಸುಮ್ಮನೆ ವಾದಕ್ಕೆ ಹೋಗೋದು, ಇವನಿಗೇನು ಆಗಬೇಕಾಗಿಲ್ಲ, ಅಂದರೆ ಆ ಬ್ರಾಹ್ಮಣರನ್ನು ಸೋಲಿಸಿಬಿಡಬೇಕು, ಸೋಲಿಸಿದೆ ಅಂತ ಹೇಳಿದ್ರೆ ನಾನೊಬ್ಬ ದೊಡ್ಡ ವ್ಯಕ್ತಿ ಅಂತ ಅವನ ಹತ್ರ ಹೋಗಿ ಏನೋ ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗೆಲ್ಲ ಮಾತಾಡೋದು. ನಿಮ್ಗೇನಂದ್ರೆ ಯಾವತ್ತೂ ಒಂದು ವಾದಕ್ಕೆ ಹೋದಾಗ ಮಾತಾಡಬೇಕಾದ್ರೆ ಅದಕ್ಕೊಂದು ರೀತಿ ನೀತಿಗಳಿರ್ತದೆ. ಆ ರೀತಿ ಮಾತಾಡಿದರೆ ಮಾತ್ರ ನಿಮಗೆ ಉತ್ತರ ಕೊಡಲಿಕ್ಕಾಗತ್ತೆ ಹೊರತು ಏನೋ ಪ್ರಶ್ನೆ ಕೇಳಿದರೆ, ಏನೋ ಉತ್ತರ ಹೇಳಿದರೆ ಏನು ನೀವು ಅದರ ಚರ್ಚೆ ಏನು ಮಾಡ್ತೀರಿ, ವಾದ ಏನು ಮಾಡ್ತೀರಿ?
ಇವಾಗ ಊಟ ಆಯ್ತಾ ಅಂತ ಹೇಳಿದರೆ ಏನು ಉತ್ತರ ಕೊಡಬೇಕು? ಊಟ ಆಯಿತು ಅಂತ ಹೇಳಬೇಕು. ಆ ರೀತಿ ಹೇಳಿದರೆ ನೀವು ಮಾತು ಮುಂದುವರಿಸ್ಬೋದು. ಅದು ಬಿಟ್ಟು ಊಟ ಆಯ್ತಾ ಅಂತ ಹೇಳಿದ್ರೆ ಮುಂಡಾಸ್ ಮುರುಮಳ ಅಂತ ಹೇಳಿದರೆ ಅಂದರೆ ಅದಕ್ಕಿದಕ್ಕೆ ಏನು ಸಂಬಂಧ? ಅಂದರೆ ಈ ರೀತಿ ಯದ್ವಾ ತದ್ವಾ ಮಾತಾಡುವವನ ಹತ್ರ ಏನು ಮಾತಾಡಲಿಕ್ಕಾಗತ್ತೆ ನೋಡಿ. ಅವಾಗ ಸುಮ್ಮನೆ ಇದ್ದು ಬಿಡ್ತಾನೆ. ಒಳ್ಳೆ ಯೋಗ್ಯನಾದಂಥ ಒಬ್ಬ ಬ್ರಾಹ್ಮಣ ತಾನು ಟ್ರ್ಯಾಕ್ ತಪ್ಪಿ ಮಾತಾಡಲ್ಲ. ಅವಾಗ ಏನಾದರೂ ಸುಮ್ಮನೆ ಆಗ್ತಾನೆ. ಸುಮ್ಮನೆ ಆದ್ಕೊಂಡು ನೋಡಿದ್ರಾ ನಾನು ಅವನು ಸೋಲಿಸ್ಬಿಟ್ರೆ, ನನ್ನ ಎದುರಿಗೆ ಮಾತಾಡ್ಲಿಕ್ಕೆ ಆಗಲೇ ಇಲ್ಲ, ಅವನಿಗೆ ಬಿದ್ದೋಗ್ಬಿಟ್ಟ ಅವನು. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಇವನು ಹುಚ್ಚರಾಗಿ ಮಾತಾಡ್ತಾ ಇದ್ದಾನೆ ಅಂತ ಅವನು ಸುಮ್ಮನಾಗಿದ್ದಾನೆ. ಅದರಿಂದಾಗಿಯೇ ನಾನು ಗೆದ್ದೆ ಅಂತ ತಿಳ್ಕೊಳ್ಳುವಂಥದ್ದು, ಅವನಿಗೆ ಅವಮಾನ ಮಾಡಿದೆ ಅಂತ ಊರಿಡೀ ಪ್ರಚಾರ ಮಾಡ್ಕೊಂಡು ಬರುವಂಥದ್ದು, ಈ ರೀತಿ ಎಲ್ಲ ಯಾರು ಮಾಡ್ತಾನೆ ಅಂತಹ ವ್ಯಕ್ತಿ ತಾನು ಜಂಬುಕೋ ಭವೇತ್ ಅಂತ ಹೇಳ್ತಾರೆ. ಈ ರೀತಿ ಗುರುಗಳನ್ನು ಯಾರು ಅವಮಾನವನ್ನು ಮಾಡ್ತಾನೆ ಅಂತಹ ವ್ಯಕ್ತಿ ಅರಣ್ಯೇ ನಿರ್ಜನೇ ದೇಶೇ ಜಾಯತೆ ಬ್ರಹ್ಮರಾಕ್ಷಸ, ನಿರ್ಜನವಾದ ಅರಣ್ಯದಲ್ಲಿ ಬ್ರಹ್ಮರಾಕ್ಷಸನಾಗಿ ಹುಟ್ಟಿ ಬರ್ತಾನವನು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಇದು ಮಹಾಪಾಪ. ಈ ರೀತಿ ಗುರುಗಳಿಗೆ ಅವಮಾನ ಮಾಡುವುದು, ಹಿರಿಯರಿಗೆ ಅವಮಾನ ಮಾಡುವುದು, ಬ್ರಾಹ್ಮಣರಿಗೆ ಅವಮಾನ ಮಾಡುವುದು ಇದು ಮಹಾಪಾಪ ಅಂತ. ಬ್ರಾಹ್ಮಣನಿಗೆ ಕೊಡ್ತೇನೆ ಅಂತ ಮಾತು ಕೊಡೋದು, ಆದರೆ ಅವನು ಪಾಪ ಕೊಡ್ತಾರೆ ಅಂತ ಬಂದರೆ ಕೊಡಲ್ಲ ಹೋಗು ಅಂತ ಕಳಿಸೋದು. ಹಿಂದೆಯೇ ಕೇಳಿದ್ದು ಇದು ಮಹಾಪಾಪ ಅಂತ. ಆ ರೀತಿ ಯಾರು ಮಾಡ್ತಾನೆ ಆ ಪಾಪದ ಫಲವಾಗಿ ನರಕದಲ್ಲಿ ಶಿಕ್ಷೆ ಅನುಭವಿಸಿದರೂ ಕೂಡ ಮತ್ತೆ ಇಲ್ಲಿ ಅವನು ನರಿಯಾಗಿ ಹುಟ್ಟಿ ಬರ್ತಾನೆ ಅಂತ. ಇಲ್ಲಿ ಬ್ರಾಹ್ಮಣರು ಅಂತಲೇ ಯಾಕೆ ಹೇಳ್ತಾ ಇದ್ದಾರೆ? ಯಾರೇ ಆಗಲಿ ಕೊಡ್ತೇನೆ ಅಂತ ಹೇಳಿದ್ಮೇಲೆ ಯಾರಿಗಾದರೂ ಕೊಡಲೇಬೇಕಲ್ವಾ ಅಂತ ಹೇಳಿದ್ರೆ ಇಷ್ಟು ವ್ಯತ್ಯಾಸ. ಯಾರನ್ನು ಇಲ್ಲಿ ಬ್ರಾಹ್ಮಣ ಅಂತ ಕರಿತಾ ಇರೋದು ಅಂತ ಹೇಳಿದರೆ, ಯಾರಿಗೆ ನೀವು ಯಾವುದೇ ವಸ್ತು ಕೊಟ್ಟರು ಕೂಡ ಅದು ದೇವರಿಗೆ ಸೇರ್ತದೋ ಅವನು ಬ್ರಾಹ್ಮಣ. ಹಾಗಾದರೆ ಬ್ರಾಹ್ಮಣ ಯಾವುದೇ ವಸ್ತುವನ್ನು ಕೂಡ ದೇವರಿಗೆ ನೈವೇದ್ಯ ಮಾಡದೆ, ದೇವರಿಗೆ ಸಮರ್ಪಣೆ ಮಾಡದೆ ತಾನು ಸ್ವೀಕಾರ ಮಾಡೋಲ್ಲ. ಆದರೆ ನೀವು ಉಳಿದವರಿಗೆ ಕೊಟ್ಟರೆ ಅವರು ದೇವರಿಗೆ ಅದನ್ನು ಸಮರ್ಪಣೆ ಮಾಡಿಯೇ ಮಾಡ್ತಾರೆ, ದೇವರಿಗೆ ಎಲ್ಲವನ್ನು ತಾವು ಕೊಟ್ಟೇ ಕೊಡ್ತಾರೆ ಅಂತಿಲ್ಲ, ತಾವೇ ಉಪಯೋಗ ಮಾಡ್ತಾರೆ. ಆದರೆ ಬ್ರಾಹ್ಮಣನಿಗೆ ಆಗಾಗುವುದಿಲ್ಲ. ಬ್ರಾಹ್ಮಣನಿಗೆ ನೀವೊಂದು ಬಟ್ಟೆ ಕೊಟ್ಟರೂ ಕೂಡ ಅವನು ಅದನ್ನು ದೇವರಿಗೆ ಹಾಕಿ ತಾನು ಸ್ವೀಕಾರ ಮಾಡೋದು, ದೇವರಿಗೆ ಅರ್ಪಣೆ ಮಾಡೇ ಸ್ವೀಕಾರ ಮಾಡೋದು. ನೀವು ಅಕ್ಕಿ ಕೊಡಿ ಯಾವುದೇ ಕೊಟ್ಟರು ಕೂಡ ಅವನು ದೇವರಿಗೆ ನೈವೇದ್ಯ ಮಾಡೇ ಸ್ವೀಕಾರ ಮಾಡುವಂಥವನು. ಅದರಿಂದಾಗಿ ನಾವು ಯಾರಿಗೆ ಕೊಡುವ ಮೂಲಕ ನೇರವಾಗಿ ದೇವರಿಗೆ ಕೊಡಲಿಕ್ಕಾಗತ್ತೋ ಅದು ಬ್ರಾಹ್ಮಣರಿಗೆ ಕೊಡೋದು. ಅದಕ್ಕೋಸ್ಕರ ನಾನು ಕೊಡ್ತೇನೆ ಅಂತ ಹೇಳಿ ಕರೆದು ಆಮೇಲೆ ಕೊಟ್ಟದೇ ವಾಪಸ್ ಕಳಿಸಿದರೆ, ಅವನ್ನ ನಿರಾಶನನ್ನಾಗಿ ಮಾಡಿಸಿದರೆ ಅವನು ನರಿಯಾಗಿ ಹುಟ್ಟು ಬರ್ತಾನೆ ಅಂತ. ಅದೇ ರೀತಿ ಯಾರು ಸಜ್ಜನರಿಗೆ ಅವಮಾನವನ್ನು ಮಾಡ್ತಾನೆ ಅಂತಹ ವ್ಯಕ್ತಿ ತಾನು ಇನ್ನೊಂದು ರೀತಿ ನರಿ, ಬೆಂಕಿ ಉಗುಳುವ ನರಿ ಅಂತ ಹೇಳ್ತಾರೆ. ಅದು ಯಾವುದೋ ಗೊತ್ತಾಗೋದಿಲ್ಲ, ಆ ರೀತಿಯಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ಮಿತ್ರ ದ್ರೋಹಿಯಾಗಿದ್ದಾನೆ ಅಂತಹ ವ್ಯಕ್ತಿ ತಾನು ಗಿಡುಗವಾಗಿ ಹುಟ್ಟಿ ಬರ್ತಾನಂತೆ. ಅದೇ ರೀತಿ ಯಾರು ಇಲ್ಲಿ ತೂಕದಲ್ಲಿ ಮೋಸ ಮಾಡ್ತಾ ಇರ್ತಾನೆ, ವ್ಯಾಪಾರ ಮಾಡಬೇಕಾದ್ರೆ ತೂಕದಲ್ಲಿ ಮೋಸ ಮಾಡುವುದು, ಇವತ್ತು ನಾವಿವತ್ತು ಬೇಕಾದಷ್ಟು ನೋಡ್ತೇವೆ. ಆ ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿ ಗೂಬೆಯಾಗಿ ಹುಟ್ಟಿ ಬರ್ತಾನಂತೆ ಮುಂದಿನ ಜನ್ಮದಲ್ಲಿ. ಇನ್ನು ಯಾರು ವರ್ಣಾಶ್ರಮ ಪರಿವಾದಾತ್ ಕಪೋತೋ ಜಾಯತೆ ವನೇ, ಜಾತಿ ಗೀತಿ ಏನಿಲ್ಲ, ಎಲ್ಲ ಒಂದೇ, ಈ ರೀತಿ ಯಾರಿಗೆ ಹೇಳಿ ಬದುಕ್ತಾ ಇರ್ತಾರೆ ನೋಡಿ. ವಾಸ್ತವಿಕವಾಗಿ ಈ ಜಾತಿ ಅನ್ನುವಂಥದ್ದೇನಿದೆ ಇದು ಯಾರನ್ನು ಅವಮಾನ ಮಾಡಲಿಕ್ಕೆ ಬಂದದಲ್ಲ. ಯಾರು ಭಗವದ್ಗೀತೆಯನ್ನು ಕೇಳ್ತಾರೆ ಅವರಿಗೆ ಸ್ಪಷ್ಟ ಈ ಜಾತಿ ಪದ್ಧತಿ ಅನ್ನೋದು ಯಾಕೋಸ್ಕರ ಬಂದಿದೆ, ಅದು ಸಾಧನಾ ಮಾರ್ಗವಾಗಿ ಬಂದಿರುವಂಥದ್ದು, ದೇವರ ಆರಾಧನೆಗೋಸ್ಕರ ಬಂದಿರುವಂಥದ್ದು. ಅದರಲ್ಲಿ ವಾಸ್ತವಿಕವಾಗಿ ಒಬ್ಬನಿಗೆ ಮೇಳು ಒಬ್ಬನಿಗೆ ಕೀಳು ಅಂತ ಆ ರೀತಿ ಕೀಳರಿಮೆ ಇಲ್ಲ ಅದರಲ್ಲಿ. ಮತ್ತು ಎಲ್ರಿಗೂ ಅವರವರಿಗೆ ಯೋಗ್ಯವಾದ ದೇವರ ಆರಾಧನೆ ಹೇಳಲ್ಪಟ್ಟಿದೆ. ಆದರೆ ಇದ್ಯಾವುದೂ ಗಮನಿಸದೆ ತಾನು ನಾಸ್ತಿಕನಾಗಿ ಈ ವರ್ಣಾಶ್ರಮ ಪದ್ಧತಿಯನ್ನು ಹೀಯಾಳಿಸುವಂಥದ್ದು, ಅದನ್ನು ಕಡೆಗಣಿಸುವಂಥದ್ದು, ಅದೆಲ್ಲ ಏನೂ ಇಲ್ಲ ಅಂತ ಹೇಳುವಂಥದ್ದು, ಇದೆಲ್ಲ ಏನಿದೆ ಯಾರು ಈ ರೀತಿ ಹೇಳ್ಕೊಂಡು ಬದುಕ್ತಾನೆ ಇಂಥ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಪಾರಿವಾಳವಾಗಿ ಹುಟ್ಟಿ ಬರ್ತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಆಶಾಭಂಗವನ್ನು ಉಂಟು ಮಾಡುವವನು, ಆಸೆ ಹುಟ್ಟಿಸೋದು ಆಮೇಲೆ ಅದನ್ನು ಮಾಡದೇ ಇರುವಂಥವನು. ಅದೇ ರೀತಿ ಸ್ನೇಹವನ್ನು ಮಾಡುವುದು, ಆ ಸ್ನೇಹಕ್ಕೆ ನಾಳೆ ವಂಚನೆಯನ್ನು ಮಾಡುವುದು. ಅಂದರೆ ಇವರನ್ನು ತುಂಬ ಹಚ್ಚಿಕೊಳ್ಳುವಾಗ ಮಾಡುವುದು ಆಮೇಲೆ ಕೈ ಕೊಟ್ಬಿಡೋದು, ಈ ರೀತಿ ಮಾಡುವಂತಹ ವ್ಯಕ್ತಿ. ಇವರೆಲ್ಲ ಯಾರಿರ್ತಾರೆ? ಇಂತಹ ವ್ಯಕ್ತಿ ಚಕ್ರವಾಕ ಪಕ್ಷಿಯಾಗಿ ಬರ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ಮಾತು ತಂದೆ ತಾಯಿ ಗುರುಗಳು ಹಾಗೆ ಅಣ್ಣ ತಮ್ಮ ತಂಗಿ ಮುಂತಾದವರನ್ನು ವಿನಾಕಾರಣ ದ್ವೇಷ ಮಾಡ್ತಾನೆ. ಅದರಲ್ಲಿಯೂ ತಂದೆ ತಾಯಿಯಂದಿರನ್ನು ಕಾರಣ ಇರಲಿ ಕಾರಣ ಇಲ್ಲದೇ ಇರಲಿ ದ್ವೇಷ ಮಾಡಲೇಬಾರದು. ಯಾವುದೇ ಕಾರಣಕ್ಕೂ ದ್ವೇಷ ಮಾಡಬಾರ್ದು. ಅವ್ರಿಗೆ ಏನೇ ಮಾಡಲಿ
ತಂದೆ ತಾಯಿಂದಿರು ಏನು ಮಾಡಿದ್ರು ಕೂಡ ತಂದೆ ತಾಯಿಂದಿರೇ ಮಗನಿಗಾಗಬೇಕಾದ್ರೆ. ಯಾವ ರೀತಿ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ಹೊರಟರು ಕೂಡ ಪ್ರಹ್ಲಾದ ಕಡೆಗೆ ನರಸಿಂಹನ ಹತ್ರ ಕೇಳಿದ್ದೇನು ಅಂದರೆ, ನಮ್ಮಪ್ಪ ತುಂಬ ತಪ್ಪು ಮಾಡಿದ, ನಿನ್ನನ್ನು ದ್ವೇಷ ಮಾಡಿ, ಅಂಥ ಅಪರಾಧದಿಂದ ವಿಮೋಚನೆಗೊಳಿಸು ಅಂತ. ನಚಿಕೇತನನ್ನ ಅವರಪ್ಪ ನೀನು ಸತ್ತೇ ಹೋಗು ಅಂತ ಹೇಳ್ದ. ಅಪ್ಪ ನನ್ನ ಯಾರೇ ಕೊಟ್ಟಿದ್ದೇನೆ, ಹೋಗಿ ನೀನು ಯಮನ ಹತ್ರ ಹೋಗು, ಕಳಿಸಿದ್ದೇನೆ ನಿನ್ನನ್ನು ಅಂತ. ಈ ರೀತಿ ಅವನನ್ನು ಸತ್ತೇ ಹೋಗು ಅಂತೇಳಿ ನಚಿಕೇತ ತಾನು ಯಮಲೋಕಕ್ಕೆ ಹೋದರೂ ಕೂಡ ಮೊದಲು ಕೇಳಿದ್ದೇನು ಅಂದರೆ, ನಮ್ಮಪ್ಪನಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆ, ಸಿಟ್ಟು ಕಮ್ಮಿ ಮಾಡುವಾಗ ಮಾಡು ಅಂತ. ಅಂದರೆ ಯಾಕೆ ಅಂತ ಹೇಳಿದರೆ, ಆ ತಂದೆ ತಾಯಿಂದಿರೋ ಋಣ ಅಷ್ಟಿರ್ತದೆ ಮಕ್ಕಳ ಮೇಲೆ, ವಿಶೇಷವಾಗಿ ಗಂಡು ಮಕ್ಕಳ ಮೇಲೆ. ಹೆಣ್ಣು ಮಕ್ಕಳಾದರೂ ಕೂಡ ಯಾವ ಮದುವೆಯಾಗಿ ಹೋಗ್ತಾರೆ ಅವರು ಆ ಋಣವನ್ನು ತೀರಿಸಿಬಿಡ್ತಾರೆ ಮದುವೆಯಾಗಿ ಹೋಗುವ ಮೂಲಕವೇ. ಯಾಕಂದರೆ ಆ ಮದುವೆ ಮಾಡ್ಕೊಂಡು ಹೋಗೋದೇ ಅವ್ರು ತುಂಬ ಪುಣ್ಯ ಕೊಡುವ ಮೂಲಕ. ಆದರೆ ಗಂಡು ಮಕ್ಕಳಿಗೆ ಹಾಗಲ್ಲ. ಗಂಡು ಮಕ್ಕಳಿಗೆ ತಂದೆ ತಾಯಿಂದಿರೋ ಋಣ ತುಂಬ ಇರ್ತಾರೆ. ಆಗಿರಬೇಕಾದ್ರೂ ಕೂಡ ತಾವು ದ್ವೇಷ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತು ಈ ಅಣ್ಣ ತಮ್ಮ ತಂಗಿ ಮುಂತಾದವರೆಲ್ಲರೂ ಕೂಡ ಅವರನ್ನು ಬಲವಂತವಾದ ಕಾರಣ ಇಲ್ಲದೆ ದ್ವೇಷ ಮಾಡುವಂಥದ್ದು. ಇವಾಗ ವಿಭೀಷಣ ರಾವಣನನ್ನು ದ್ವೇಷ ಮಾಡಿದ, ಅದು ಕಡೆಗೆ ಬಲವಂತವಾದ ಕಾರಣ ಇದ್ದದ್ರಿಂದ, ಮೊದಲು ಮಾಡಲಿಲ್ಲ. ಆಮೇಲೆ ಈ ರೀತಿ ಇದ್ದರೆ ಒಂದು ರೀತಿ, ಆ ರೀತಿ ಇಲ್ಲದೆ ಮಾಡುವಂಥದ್ದೇನಿದೆ, ಅಂತಹ ವ್ಯಕ್ತಿ ತಾನು ಗರ್ಭೇ ಯೋನೋ ವಿನಷ್ಟ ಸ್ಯಾತ್ ಯಾವದ್ಯೋನಿ ಸಹಸ್ರಶಃ. ಬಹಳ ಕಷ್ಟ. ಎಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ, 1000 ಜನ್ಮದಲ್ಲಿ ಅವನು ಗರ್ಭಕ್ಕೆ ಬಂದು ಸೇರಿಕೊಳ್ಳದಂತೆ ಮತ್ತು ಅಬಾರ್ಷನಾಗಿ ಹೋಗೋದಂತೆ, ಗರ್ಭಕ್ಕೆ ಬಂದು ಸೇರಿಕೊಳ್ಳದಂತೆ ಅಬಾರ್ಷನಾಗಿ ಹೋಗೋದಂತೆ. ಅಂದರೆ ಇಲ್ಲಿ ಮತ್ತೆ ಹುಟ್ಟಿ ಬರುವುದೇ ಕಷ್ಟ ಆಗುತ್ತೆ ಅವನಿಗೆ ಅಂತ. ಈ ರೀತಿ 1000 ಜನ್ಮದಲ್ಲಿ ಬಂದು ಹೋಗ್ತಾನಂತೆ. 1000 ಜನ್ಮದಲ್ಲಿ ಗರ್ಭಕ್ಕೆ ಬರೋದು ಮತ್ತು ಬೀಳೋದು, ಗರ್ಭಕ್ಕೆ ಬೀಳೋದು ಬೀಳೋದು, ಹೀಗೆ ಆಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ಹೆಂಡತಿ ಗಂಡನಿಗೆ ಯಾವಾಗಲೂ ಬೈತಾನೇ ಇರ್ತಾಳೆ, ಯಾವಾಗಲೂ ಗಂಡ ಏನು ಮಾಡಿದ್ರೆ ಆಕ್ಷೇಪ ಮಾಡ್ತಾ ಇರೋದು, ಗಂಡನೊಟ್ಟಿಗೆ ಯಾವಾಗಲೂ ಜಗಳ ಮಾಡ್ತಾನೇ ಇರೋದು, ಯಾವಾಗಲೂ ಗಂಡನೊಟ್ಟಿಗೆ ಜಗಳವೇ. ಈ ರೀತಿ ಯಾರು ಮಾಡ್ತಾ ಇರ್ತಾಳೆ, ಇಂಥವಳು ತಾನು ಜಿಗಣೆ ಆಗಿ ಹುಟ್ಟಿ ಬರ್ತಾಳಂತೆ. ಜಿಗಣೆ ಆಗಿ ಅಥವಾ ಹೇನಾಗಿ ತಾನು ಹುಟ್ಟಿ ಬರ್ತಾಳಂತೆ ಇಂಥವಳು. ಅಂದರೆ ಹಾಗೆ ಪೀಡಿಸ್ತಾ ಇದ್ಲು. ಮತ್ತೇನಂತ ಹೇಳಿದರೆ, ಯಾರು ತನ್ನ ಗಂಡನನ್ನು ಬಿಟ್ಟು ಪರಪುರುಷನನ್ನು ತಾನು ಸೇರ್ತಾಳೆ, ಪರಪುರುಷನನ್ನು ಬಯಸ್ತಾಳೆ, ಅಂಥವಳು 2 ತಲೆ ಹಾವಾಗಿ ಹುಟ್ಟಿ ಬರ್ತಾಳಂತೆ. ಮತ್ತು ಯಾವ ವ್ಯಕ್ತಿ ತನ್ನ ವಂಶದವರನ್ನೇ ಅದಕ್ಕೆ ಸ್ವಗೋತ್ರ ಅಂತ ಹೇಳ್ತಾರೆ, ಸಗೋತ್ರ. ಅವರು ಸಗೋತ್ರ ಅಂತ ಹೇಳಿದ್ರೆ ತನ್ನ ವಂಶದವರು ಅಂತಾನೆ, ಅವರನ್ನೇ ತಾನು ವಿವಾಹವಾಗ್ತಾನೆ. ಅಂದರೆ ಅದೇ ಹೆಣ್ಣನ್ನು ವಾಸ್ತವಿಕವಾಗಿ ತನ್ನ ವಂಶದ ಹೆಣ್ಣು ಅಂತ ಹೇಳಿದ್ರೇ ತನಗೆ ಅಕ್ಕ ಅಥವಾ ತಂಗಿ ಅಥವಾ ಅಮ್ಮನ ಸ್ಥಾನದಲ್ಲಿರುವಂಥವಳು. ಅಂಥವಳನ್ನು ವಿವಾಹವನ್ನು ಮಾಡಿಕೊಂಡ ಅಂತ ಹೇಳಿದರೆ ಅವನು ಮುಂದಿನ ಜನ್ಮಗಳಲ್ಲಿ ಚಿರತೆಯಾಗಿ ಬರ್ತಾನೆ, ಅಥವಾ ಹೆಣ್ಣು ಹುಲಿಯಾಗಿ ಬರ್ತಾನೆ ಅವನು ಅಂತ ಹೇಳ್ತಾರೆ, ಅಥವಾ ಕರಡಿಯಾಗಿ ಬರ್ತಾನೆ ಅವನೊಂದು. ಇನ್ನು ಯಾರೋ ಒಬ್ಬಳು ಪಾಪ ತಪಸ್ವಿನಿ, ತನ್ನ ಪಾಡಿಗೆ ತಾನೇನು ತಪಸ್ಸು ಮಾಡ್ತಾ ಇದ್ದಾಳೆ, ಆ ತಪಸ್ವಿನಿಯನ್ನು ಹಾಳು ಮಾಡುವಂಥದ್ದು, ಅವಳನ್ನು ಬಯಸೋದು, ಅವಳನ್ನು ಹಾಳು ಮಾಡಲಿಕ್ಕೆ ಹೋಗುವಂಥದ್ದು. ಇಂಥ ವ್ಯಕ್ತಿ ತಾನು ಮರುಭೂಮಿಯಲ್ಲಿ ಪಿಶಾಚಿಯಾಗಿ ಹುಟ್ಟಿ ಬರ್ತಾನಂತೆ ಅನೇಕ ಜನ್ಮಗಳಲ್ಲಿ. ಇನ್ನು ಯೌವನವನ್ನು ಹೊಂದದ ಹೆಣ್ಣಿನ ಸಹವಾಸವನ್ನು ಯಾರು ಮಾಡ್ತಾನೆ ಅಂದರೆ, ಪುಟ್ಟ ಹೆಣ್ಣು ಮಕ್ಕಳ ಸಹವಾಸವನ್ನು, ಅವಳ ಸಂಘವನ್ನು ಯಾರು ಮಾಡ್ತಾನೆ, ಅಂಥ ವ್ಯಕ್ತಿ ಅಂದರೆ ಅದು ಬಲಾತ್ಕಾರದಿಂದ. ಪಾಪ ಆ ಮಕ್ಕಳಿಗೆ ಏನು ಗೊತ್ತಿರುತ್ತದೆ, ಆ ಮಕ್ಕಳನ್ನು ತಾನು ಹಾಳು ಮಾಡುವಂಥದ್ದು, ಪುಟ್ಟ ಮಕ್ಕಳನ್ನು. ಇವನು ಹೆಬ್ಬಾವಾಗಿ ಹುಟ್ಟಿ ಬರ್ತಾನಂತೆ. ಇನ್ನು ಯಾರು ರಾಜನ ಹೆಂಡತಿಯನ್ನು ಬಯಸ್ತಾ ಇರ್ತಾನೆ, ಅಂಥ ವ್ಯಕ್ತಿ ಹಾಗೆ ಮಿತ್ರನ ಪತ್ನಿಯನ್ನು ಬಯಸುವಂಥವನು. ಇವರೆಲ್ಲರೂ ಕೂಡ ತಾವು ಕತ್ತೆಯಾಗಿ ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ. ಹೀಗೆ ನಾನಾ ವಿಧವಾದ ಪಾಪವನ್ನು ಹೇಳ್ತಾ ಇನ್ನೊಂದು ಹೇಳ್ತಾರೆ ದೇವಲಕ ಅಂತ. ಯಾವತ್ತೂ ಒಬ್ಬ ಬ್ರಾಹ್ಮಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾನೆ ಅಂತ ಹೇಳಿದರೆ ಸಂಬಳಕ್ಕೋಸ್ಕರ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೇನು ಅಂತ ಹೇಳಿದರೆ ದೇವರಿಗೋಸ್ಕರ ಪೂಜೆ ಮಾಡಬೇಕು. ಅದಕ್ಕೆ ಹಿಂದೆ ಯಾವ ರೀತಿ ಇದ್ದದ್ದು ಅಂತ ಹೇಳಿದರೆ, ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಸಂಬಳ ಅಂತ ಕೊಡ್ತಾ ಇದ್ದದಲ್ಲ, ಸಂಭಾವನೆ ಅಂತ. ಅದಕ್ಕೆ ಹೆಸರು ಸಂಭಾವನೆ ಅಂತ. ಸಂಭಾವನೆ ಅಂದರೆ ಅದು ಗೌರವಧನ, ಅವರಿಗೆ ಕೊಡುವ ಗೌರವಧನ. ಅದನ್ನು ಅವರು ಡಿಮ್ಯಾಂಡ್ ಮಾಡಲಿಕ್ಕಿಲ್ಲ, ಎಷ್ಟು ಸಿಗುತ್ತೋ ಅದು ಆ ದೇವರು ಕೊಟ್ಟದಪ್ಪ ಅಷ್ಟೇ, ಅದಕ್ಕಿಂತ ಹೆಚ್ಚು ಕೇಳಲಿಕ್ಕಿಲ್ಲ. ಇಲ್ಲರಿ ನನಗಾಗಲ್ಲ, ಎಷ್ಟು ಕೊಡ್ರಿ ಇಲ್ಲ ನಾನು ಪೂಜೆ ಮಾಡೋಲ್ಲ. ಈ ರೀತಿ ಯಾರು ದುಡ್ಡಿಗಾಗಿ ಪೂಜೆ ಮಾಡ್ತಾನೆ ಅಂತಹ ವ್ಯಕ್ತಿಯನ್ನು ದೇವಲಕ ಅಂತ ಕರೀತಾರೆ. ದುಡ್ಡಿಗಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ವ್ಯಕ್ತಿ.
ಇಂತಹ ವ್ಯಕ್ತಿ ಯಾವತ್ತೂ ಗರ್ಹಿತನಾದವನು, ಅಂದರೆ ಇವನು ನಿಂದೆಗೆ ಯೋಗ್ಯನಾದವನು ಅಂತ ಹೇಳ್ತಾರೆ. ದುಡ್ಡಿಗೋಸ್ಕರ ಯಾರು ಪೂಜೆಯನ್ನು ಮಾಡ್ತಾನೆ ಅವನು ನಿಂದನೆಗೆ ಯೋಗ್ಯನಾದ ಬ್ರಾಹ್ಮಣ ಅವನು ಅಂತ ಹೇಳ್ತಾರೆ. ನಿಂದಿಸ್ಬೇಕು ಅವನನ್ನು, ಕೆಟ್ಟ ಬ್ರಾಹ್ಮಣ ಅವನು ಅಂತ. ಅಲ್ರಿ, ಅವನದು ಜೀವನ ಸಾಗೋದು ಬೇಡವಾ? ಇವಾಗ ನೀವು ಚೆನ್ನಾಗಿ ಹೇಳ್ತೀರಿ, ಅವ್ರಿಗೂ ಜೀವನ ಸಾಗೋದು ಬೇಡವಾ? ಇವರು ದೇವಸ್ಥಾನದಲ್ಲಿ ಏನೋ ಒಂಚೂರು ದುಡ್ಡು ಕೊಡ್ತಾ ಇದ್ದಾರೆ ಅಷ್ಟೇ. ಇವನು ಅಷ್ಟರಲ್ಲಿ ಇವನು ಜೀವನ ಸಾಗಿಸ್ಲಿಕ್ಕೆ ಆಗೋಲ್ಲ. ಅವಾಗ ನನಗೆ ಇಷ್ಟು ದುಡ್ಡು ಕೊಡ್ತೀರಾ, ನಾನು ಬಂದು ಪೂಜೆ ಮಾಡ್ತೇನೆ ಅಂತ ಹೇಳೋದು ಸರಿ ಅಲ್ವಾ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು. ನೋಡಿ, ಯಾವತ್ತು ದೇವಾಲಯದಲ್ಲಿ ಪೂಜೆ ಮಾಡಲಿಕ್ಕೆ ಯಾವ ಒಬ್ಬ ಬ್ರಾಹ್ಮಣ ಬರ್ತಾನೆ ಅವನು ಜೀವನೋಪಾಯಕ್ಕೋಸ್ಕರ ಪೂಜೆ ಮಾಡಲಿಕ್ಕೆ ಬರಲೇಬಾರ್ದು ಅಲ್ಲಿಗೆ. ಮತ್ತೇನು ಅಂತ ಹೇಳಿದ್ರೆ, ನನಗೆ ದೇವರ ಅನುಗ್ರಹ ಆಗಬೇಕು ಅಂತ ಒಂದು ಪೂಜೆ ಮಾಡಲಿಕ್ಕೆ ಬರಬೇಕು. ಇದು ಪ್ರಾಥಮಿಕವಾಗಿರಬೇಕಾದದ್ದು. ನನಗೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಸಿಕ್ಕಿದೆ ಅಂತ ಹೇಳೋದು ನನ್ನ ಅಹೋ ಭಾಗ್ಯ, ಎಂಥ ಭಾಗ್ಯವು, ಅದಕ್ಕೋಸ್ಕರ ನಾನು ದೇವರ ಆರಾಧನೆಯನ್ನು ಮಾಡ್ತಾ ದೇವರ ಅನುಗ್ರಹ ಪಡಿತೇನೆ ಅಂತ ಅವನು ದೇವರ ಆರಾಧನೆಯನ್ನು ಮಾಡ್ತಾ ಆ ದೇವರ ಅನುಗ್ರಹದಿಂದ ಬೇಕಾದದ್ದನ್ನು ಪಡಿಬೇಕೇ ಹೊರತು ಅದೊಂದು ಕೇವಲ ನೆಪ ಆಗಬಾರ್ದು. ಯಾರು ಮೊದಲೇ ಸಂಬಳದ ಮಾತಾಡ್ತಾನೆ, ಅಂದರೆ ಪೂಜೆಗೆ ಬರ್ತೀರಾ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿದ ಕೂಡ ಎಷ್ಟು ಕೊಡ್ತೀರಾ ನೋಡಿ, ಮೊದಲೇ ಇಷ್ಟೇ ಕೇಳ್ತಾನೆ ಅಂತ ಹೇಳಿದರೆ ಇವನು ನಿಜವಾಗ್ಲೂ ದೇವರಿಗೋಸ್ಕರ ಪೂಜೆ ಮಾಡುವನಲ್ಲ. ಇವನು ಎಷ್ಟು ಕೊಡ್ತೀರಾ ಅಂತ ಯಾವಾಗ ಕೇಳಿದ ಅಲ್ಲಿಗೆ ಅವನದೆಲ್ಲ ಬಿದ್ದೋಯ್ತು ಅಂತ ಅವನು ದೇವಾಲಕ ಆದ್ಬಿಟ್ಟ ಆವಾಗಲೇ. ಮತ್ತೇನು ಅಂತ ಹೇಳಿದರೆ, ಇವಾಗ ಪೂಜೆಗೆ ಸ್ವಾಮಿ ಪೂಜೆಗೆ ಬರ್ತೀರಾ, ಖಂಡಿತ ಪೂಜೆ ಏನು ಮಾಡೋಣ, ಏನೂ ತೊಂದರೆ ಇಲ್ಲ, ಪೂಜೆ ಏನು ಮಾಡೋಣ. ಅಲ್ಲ, ಜೀವನ ಸಾಗಿಸ್ಬೇಕಲ್ವಾ? ಇವರೇನೋ ಒಂದು 100 ರೂಪಾಯಿ ಕೊಟ್ಟರು ಅಂತ ಹೇಳಿದ್ರೆ ಜೀವನ ಸಾಗಿಸ್ಲಿಕ್ಕಾಗತ್ತಾ? ಯಾವತ್ತು ಪೂಜೆಯನ್ನು ಮಾಡುವವನಿಗೆ ದೇವರಲ್ಲಿ ನಂಬಿಕೆ ಇರಬೇಕು. ದೇವ್ರು ಕೊಟ್ಟೇ ಕೊಡ್ತಾನೆ ಅಂತ, ದೇವ್ರು ಕೈ ಬಿಡೋದಿಲ್ಲ. ದೇವ್ರು ಕೊಟ್ಟೇ ಕೊಡ್ತಾನೆ, ಇವ್ರಿಗೆ ಏನು ಬೇಕಾದರೂ ಕೊಡಲಿ, ದೇವ್ರು ಕೊಟ್ಟೇ ಕೊಡ್ತಾನೆ. ನೋಡಿ, ಈ ನಂಬಿಕೆಯಿಂದ ಅವನು ಪೂಜೆಗಿಳಿಬೇಕು. ಈ ನಂಬಿಕೆಯಿಂದ ಪೂಜೆಗಳಿದ್ರೆ ಖಂಡಿತವಾಗಿಯೂ ಕೂಡ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳಿದಾಗ ದೇವ್ರ ಕೈ ಬಿಡೋಲ್ಲ ಅವನು. ಆಗ ಅವನು ತಾನು ಮಾಡ್ತಾ ಇರುವ ಪೂಜೆ, ಆ ದೇವರ ಪೂಜೆ, ಆ ಪೂಜೆಯ ಫಲವನ್ನು ತಾನೇ ಸಾಕ್ಷಾತ್ತಾಗಿ ಅನುಭವಿಸ್ತಾನೆ. ಆವಾಗ ಇವನು ಇನ್ನೊಬ್ಬರಿಗೆ ಏನು ಪ್ರಾರ್ಥನೆ ಮಾಡಿ ಕೊಡ್ತಾನೆ ಪ್ರಸಾದ, ಅವಾಗ ಫಲಿಸ್ತದಷ್ಟೇ. ಇಲ್ಲದೇ ಇದ್ದರೆ ಇವನೇ ದುಡ್ಡಿಗೋಸ್ಕರ ಪೂಜೆ ಮಾಡ್ತಾನೆ ಅಂತ ಹೇಳಿದ್ರೆ ಬೆಳಗ್ಗೆ ಬರೋದು, ಒಂದು ಕೊಡ ನೀರು ಹಾಕೋದು, ಪೂಜೆ ಮಾಡಿ ಹೋಗ್ಬಿಡೋದು. ಆಮೇಲೆ ಇಲ್ವೇ ದೇವಸ್ಥಾನಕ್ಕೆ ಯಾಕ್ರಿ ಹೋಗ್ತಾ ಇದ್ದೇನೆ, ಮತ್ತೆ ಅವ್ರು ಕೊಡೋ ಸಂಬಳಕ್ಕೆ ಇದಕ್ಕಿಂತ ಹೆಚ್ಚು ಯಾರು ಪೂಜೆ ಮಾಡ್ತಾರೆ? ಇಷ್ಟೇ ಪೂಜೆ ಮಾಡೋದು ದೇವರಿಗೆ, ಇದಕ್ಕಿಂತ ಹೆಚ್ಚು ಮಾಡಲಿಕ್ಕಾಗಲ್ಲ ಅಂದರೆ ಬರೀ ದುಡ್ಡಿಗೋಸ್ಕರ ಪೂಜೆ ಮಾಡುವನು. ಆ ರೀತಿ ಪ್ರಯೋಜನ ಇಲ್ಲ. ಮತ್ತು ಇಲ್ಲೇ ಪೂಜೆ ಮಾಡ್ಕೊಂಡು ಕೂತ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ಅಂದರೆ ಇದೆಲ್ಲ ಏನು ಅಂತ ಹೇಳಿದ್ರೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಮಾಡುವ ಪೂಜೆಗಳು ಇರಲಿ. ಅದರಿಂದ ಏನು ಅಂತ ಹೇಳಿದರೆ, ಇಂತಹ ವ್ಯಕ್ತಿ ಯಾವತ್ತೂ ನಿಂದೆಗೆ ಹೋಗ್ಯನಾದವನು, ಇವನು ಮುಂದಿನ ಜನ್ಮದಲ್ಲಿ ಕೋಳಿಯಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ. ಮತ್ತೇನು ಅಂತ ಹೇಳಿದರೆ, ಕರೋಷ್ಟ್ರ ಮಹಿಷೀಣಾಂಚ ಬ್ರಹ್ಮ ಯೋನಿ ಮೃಚ್ಛತಿ. ಇಷ್ಟಲ್ಲದೆ ಇನ್ನು ಇಲ್ಲಿ ಬ್ರಹ್ಮ ಹತ್ಯೆ ಮಾಡಿದವನು ಏನೇನು ಶಿಕ್ಷೆ ಇಲ್ಲಿ ಚಿಹ್ನೆ ಹಿಡ್ಕೊಂಡು ಬರ್ತಾನೆ ನಾವು ನೋಡಿದ್ವು ಅದನ್ನು ಮೊದಲೇ. ಅಷ್ಟಾಗಿಯೂ ಆ ಬ್ರಹ್ಮ ಹತ್ಯೆ ಅನ್ನುವಂಥದ್ದು ಎಷ್ಟು ದೊಡ್ಡ ಪಾಪ ಅದು ಅಂತ ಹೇಳಿದರೆ ನರಕದಲ್ಲಿ ಅನುಭವಿಸ್ತಾನೆ. ಆಮೇಲೆ ಇಲ್ಲಿ ಬರ್ತಾನೆ. ಇಲ್ಲಿ ಬರಬೇಕಾದ್ರೆ ನಾವು ಮೊದಲೇ ನೋಡಿದ್ವು ಅವನು ಯಾವ ರೀತಿ ಇರ್ತಾನೆ ಅಂತ, ಅದನ್ನು ಹೇಳಿದರು. ಬ್ರಹ್ಮಹತ್ಯೆ ಅವನು ಮಾಡಿದ್ರೆ ಏನಾಗಿರ್ತಾನೆ ಅಂತ. ಅದು ಹಾಗೆ ಆಮೇಲೆ ಸತ್ರು ಕೂಡ ಆಮೇಲೆ ಅವನು ಕತ್ತೆಯಾಗಿಯೂ ಒಂಟೆಯಾಗಿ ಹುಟ್ಟು ಬರ್ತಾನಂತೆ. ಅಂದರೆ ಇನ್ನೂ ಪಾಪ ಉಳ್ಕೊಂಡಿರುತ್ತೆ ಅವನದ್ದು, ಒಂದು ಮುಗಿಯುವುದಿಲ್ಲ. ಅದೇ ರೀತಿ ಬೃಕಶ್ವಾನ ಶೃಗಾಲಾನಾಂ ಸುರಾಪಾಯೋನಿ ಯಾತಿ ಯೋನಿಷೂ ಅಂತ. ಯಾರು ಇಲ್ಲಿ ಮದ್ಯಪಾನ ಮಾಡ್ತಾನೆ, ಆ ಮದ್ಯಪಾನ ಮಾಡೋದು ಅದು ವಿಶೇಷವಾಗಿ ಬ್ರಾಹ್ಮಣನಾದವನು. ಅವನು ನಾವು ನೋಡಿದ್ವು ಹಿಂದೆ, ಅವನು ಏನು ಶಿಕ್ಷೆ ಅನುಭವಿಸ್ತಾನೆ ನರಕದಲ್ಲಿ. ಅಷ್ಟಲ್ಲದೆ ಇಲ್ಲಿ ಮತ್ತೆ ಆಗುಟ್ಟು ಬರ್ತಾನೆ ಮನುಷ್ಯನಾಗಿ ಬಂದರೂ ಕೂಡ ಅಂತ. ಅಷ್ಟಾಗೂ ಅವನ ಪಾಪ ಹೋಗಲ್ವಂತೆ. ಆಮೇಲೂ ಅವನು ಇಲ್ಲಿ ಬಂದರೆ ಹೇಗೆ ಬರ್ತಾನೆ ಅಂತ ಹೇಳಿದ್ರೆ, ಒಂದು ತೋಳವಾಗಿಯೋ ನಾಯಿಯಾಗಿಯೋ ನರಿಯಾಗಿಯೋ ಹುಟ್ಟು ಬರ್ತಾನಂತೆ ಅವನು. ಅದೇ ರೀತಿ ಬಂಗಾರ ಕದಿಯವನು, ಅವನು ನಾವು ನೋಡಿದ್ವು ಯಾವ ರೀತಿ ಶಿಕ್ಷೆ ಅನುಭವಿಸ್ತಾನೆ. ಇಲ್ಲಿ ಬಂದರೂ ಕೂಡ ಕೆಟ್ಟ ಉಗುರುಳ್ಳವನಾಗ್ತಾನೆ. ಅಷ್ಟಾದರೂ ಕೂಡ ಆಮೇಲೆ ಅವನು ಬರುವುದು ಯಾವುದರಲ್ಲಿ ಅಂತ ಹೇಳಿದರೆ ಕ್ರಿಮಿ ಕೀಟ ಮುಂತಾದವುಗಳಾಗಿ ಬರ್ತಾನಂತೆ. ಅಂದರೆ ಇಲ್ಲೇನೆಂದರೆ ನಾವು ತಿಳ್ಕೊಳ್ಬೇಕಾದ ಈ ರೀತಿ ಮತ್ತೆ ಬರಬೇಕು ಅಂತ ಹೇಳಿದರೆ ಅವನೇನೋ ಒಂದು 100 ಮಿಲಿ 50 ಮಿಲಿ ಬಂಗಾರ ಕಳ್ತಕ್ಕೆ ಆಗೋದಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಅವನು ಕದ್ದಿದ್ರೆ 1 kg ಗಟ್ಟಲೆ ಬಂಗಾರ ಕದ್ದಿರಬೇಕು. ಅದು ಕೂಡ ಅವಶ್ಯಕವಾದ ಬಂಗಾರ, ಹೀಗೆ ಕದ್ದಿರಬೇಕು. ಆ ರೀತಿ ಕದ್ದಿದ್ದ ಪಕ್ಷದಲ್ಲಿ ಈ ರೀತಿ ಮತ್ತೆ ಮತ್ತೆ ಆ ಪಾಪ ಅನುವರ್ತನೆ ಆಗ್ತಾ ಇರ್ತದೆ, ಅವನಿಗೆ ಮುಂದುವರ್ಕೊಂಡು ಬರ್ತಾ ಇರ್ತದೆ ಅಂತ ತಿಳ್ಕೊಳ್ಬೇಕಾದದ್ದು. ಅದೇ ರೀತಿ ಯಾರು ಇನ್ನೊಬ್ಬರ ಸ್ತ್ರೀಯರನ್ನು ಅಪಹಾರ ಮಾಡ್ತಾನೆ, ಅದೇ ರೀತಿ ನ್ಯಾಸಾಪಹಾರ ನಾವು ಹಿಂದೆ ಕೇಳಿದ್ದೇವೆ. ಯಾರಾದರೂ ವಿಶ್ವಾಸದಿಂದ ಇಟ್ಟು ಹೋಗಿದರೆ ಅದನ್ನು ಕದ್ದು ಬಿಡುವುದು. ಅದೇ ರೀತಿ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು, ದೇವಾಲಯಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನು ಯಾರು ಲಪಟಾಯಿಸ್ತಾನೆ,
ಇಂಥ ವ್ಯಕ್ತಿ ಇದನ್ನು ನಾವು ಹಿಂದೆ ಕೇಳಿದ್ವು, ನರಕದಲ್ಲಿ ಶಿಕ್ಷೆ ಅನುಭವಿಸ್ತಾರೆ ಅಂಥವರು ಬ್ರಹ್ಮರಾಕ್ಷಸರಾಗಿ ಹುಟ್ಟು ಬರ್ತದಲ್ಲಿ, ಬ್ರಹ್ಮರಾಕ್ಷಸರಾಗಿ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಏನಾದರೂ ಆಗ್ಬೋದು, ಆದರೆ ಈ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು ಮಾತ್ರ ನಾವು ಸ್ವೀಕಾರ ಮಾಡಲಿಕ್ಕೆ ಹೋಗಬಾರ್ದು ಅಂತ, ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಬ್ರಾಹ್ಮಣರ ಆಸ್ತಿಯನ್ನು ನಾವು ಪ್ರೀತಿಯಿಂದ ಅನುಭವಿಸಿದರೂ ಕೂಡ ಅದು ಸುಟ್ಟಾಕ್ಬಿಡ್ತದೆ. ಅಂದರೆ ಹೆಚ್ಚು ನಾವು ಅದನ್ನು ಅನುಭವಿಸಿದ್ರೆ ಸುಟ್ಟಾಕ್ಬಿಡ್ತದೆ. ಹಾಗಿರ್ಬೇಕಾದ್ರೆ ಬಲಾತ್ಕಾರದಿಂದ ಬ್ರಾಹ್ಮಣರ ಆಸ್ತಿಯನ್ನು ನಾವು ಲಪಟಾಯಿಸಿ ಅದನ್ನು ಅನುಭವಿಸ್ತೇವೆ ಅಂತ ಹೇಳಿದರೆ ಅದು ಪ್ರಳಯದ ತನಕವೂ ಕೂಡ ಇವನನ್ನು ಕಾಡ್ತಾ ಇರ್ತದೆ, ಬಿಡಲ್ಲ ಅಂತ ಹೇಳ್ತಾರೆ. ಅಂದರೆ ಎಂಥ ಬ್ರಾಹ್ಮಣ ಅಂತ ಹೇಳಿದ್ರೆ ಪಾಪ ಒಳ್ಳೆ ಪೂಜೆ ಪುನಸ್ಕಾರ ಮಾಡಿಕೊಂಡಿದ್ದಂಥ ಯೋಗ್ಯನಾದ ಬ್ರಾಹ್ಮಣ. ಯಾಕಂದರೆ ಬ್ರಾಹ್ಮಣನ ಬದುಕು ಅಂದರೆ ಸಾತ್ವಿಕ ಬದುಕು. ಅದಕ್ಕೆ ಬ್ರಾಹ್ಮಣರು ಅಂತ ಹೇಳೋದು. ಉಳಿದವರಾಗಲ್ಲ, ಅವರು ಸಾತ್ವಿಕರಾಗಿ ಬದುಕುವವರು. ಯಾವತ್ತೂ ಸಾತ್ವಿಕರಾಗಿ ಬದುಕುವವರಿಗೆ ಹೆಚ್ಚು ನಾವು ರಕ್ಷಣೆ ಕೊಡಬೇಕೆ ಹೊರತು ಅವರ ಮೇಲೆ ನಾವು ಬಲಾತ್ಕಾರ ಮಾಡೋದಲ್ಲ. ಆ ರೀತಿ ಮಾಡೋದ್ರಿಂದಾಗಿ ಮತ್ತೆ ಅವನು ಯಾವತ್ತೂ ಒದ್ದಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಿವರೆಗೆ ಅಂತ ಹೇಳಿದರೆ ಭಗವಂತನ ಹೇಳ್ತಾನೆ, ನೋಡಯ್ಯ, ಬೇಕಿದ್ರೆ ಈ ಕಬ್ಬಿಣದ ಪುಡಿ ಬೇಕಾದರೂ ತಿಂದು ಜೀರ್ಣ ಮಾಡ್ಕೊಳ್ಬೋದು, ಆದರೆ ಈ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು, ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಆಸ್ತಿಯನ್ನು ಒಳಗೆ ಹಾಕ್ತಾನಲ್ವ, ಅವನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ಅದನ್ನು ಅಂತ ಹೇಳ್ತಾನೆ. ಯಾವತ್ತೂ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳ್ತಾನೆ. ಈ ಕಾರಣದಿಂದಾಗಿ ಅದನ್ನು ಯಾರು ಸ್ವೀಕಾರ ಮಾಡ್ತಾನೆ ಅವನು ಈ ರೀತಿ ಒದ್ದಾಡ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು ದೊಡ್ಡ ಪಾಪ ಏನು ಅಂದರೆ ಬ್ರಾಹ್ಮಣಾತಿಕ್ರಮ. ಈ ಬ್ರಾಹ್ಮಣಾತಿಕ್ರಮದಿಂದಲೂ ಕೂಡ ಒಂದು ಕುಲ ನಾಶ ಆಗಿಬಿಡುತ್ತೆ. ಏನು ಬ್ರಾಹ್ಮಣಾತಿಕ್ರಮ ಅಂತ ಹೇಳಿದ್ರೆ, ಇವಾಗ ಒಂದು ಊರಲ್ಲಿ ಒಬ್ಬರು ಬ್ರಾಹ್ಮಣ ಇದ್ದಾರೆ, ಒಳ್ಳೆ ಬ್ರಾಹ್ಮಣ, ಚೆನ್ನಾಗಿ ಅನುಷ್ಠಾನ ಮಾಡ್ಕೊಂಡಿದ್ದಾರೆ. ಅವರನ್ನು ಕಂಡ್ರೆ ನನಗಾಗೋಲ್ಲ. ಇವಾಗ ನಮ್ಮ ಹತ್ತಿರವೇ ಇದ್ದಾರೆ, ಅವರನ್ನು ಮಾತ್ರ ನಮ್ಗೆ ಕಂಡ್ರೆ ಆಗೋಲ್ಲ. ಅದಕ್ಕೇನೆಂದರೆ ನಮ್ಮಲ್ಲಿ ಏನು ಕಾರ್ಯಕ್ರಮ ಆದರೂ ಕೂಡ ನಾವು ಬೇರೆ ಕಡೆಯಿಂದ ಕರೆಸೋದು, ಬೇರೆ ಕಡೆಯಿಂದ ನಾವು ಬ್ರಾಹ್ಮಣರನ್ನು ಕರೆಸಿ ಅವರಿಂದ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸೋದು. ಇವರಿಗೆ ಅವಮಾನ ಆಗಬೇಕು ಅಂತಲೇ, ಇವರಿಗೆ ಅವಮಾನ ಮಾಡಬೇಕು ಅಂತಲೇ ಈ ರೀತಿ ಮಾಡುವಂಥದ್ದು. ಇದಕ್ಕೇನು ಕರೀತಾರೆ ಅಂದರೆ ಬ್ರಾಹ್ಮಣಾತಿಕ್ರಮ ಅಂತ ಹೇಳ್ತಾರೆ. ಇದರಿಂದ ಆ ಕುಲ ನಾಶ ಆಗೋಗುತ್ತೆ. ಆದರೆ ಇಲ್ಲೇನು ತಿಳ್ಕೊಳ್ಬೇಕಾದದ್ದು ಅಂದರೆ ಬರೀ ಜಾತಿಯಲ್ಲಿ ಬ್ರಾಹ್ಮಣ ಆಗಿದ್ರೆ ಪ್ರಯೋಜನ ಇಲ್ಲ. ಬರೀ ಜಾತಿಯಲ್ಲಿ ಬ್ರಾಹ್ಮಣನಾಗಿದ್ದಾನೆ ಅಂಥವನನ್ನು ನಾನು ಉಲ್ಲಂಘನೆ ಮಾಡಿ ಇವನಿಗೇನು ಕೊಡೋದು ಅಂತ ಬೇರೆ ಯಾರೋ ಒಳ್ಳೆಯವರನ್ನು ಕರೆಸಿದೆ, ಅದೇನು ದೋಷ ಅಲ್ಲ. ಇವನು ಚೆನ್ನಾಗಿ ಇರುವವನು, ಚೆನ್ನಾಗಿ ತಾನು ಪೂಜೆ ಪುನಸ್ಕಾರ ಜಪ ಎಲ್ಲ ಮಾಡ್ಕೊಂಡಿರುವವನು, ಅವನಿಗೆ ನೀವು ಅವಮಾನ ಮಾಡಿದಿರಿ ಅಂತ ಹೇಳಿದ್ರೆ ಇದು ಬ್ರಾಹ್ಮಣಾತಿಕ್ರಮವೇ. ಅದು ಹೇಗಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ನೋಡಪ್ಪ, ಯಾವತ್ತು ಬೆಂಕಿಯಲ್ಲಿ ನಾವು ಹೋಮ ಮಾಡುವುದುಂಟೆ ಹೊರತು ನೀರಲ್ಲಿ ಹೋಮ ಮಾಡುವುದಿಲ್ವಲ್ಲ. ಅದಕ್ಕೆ ಯಾರು ಒಳ್ಳೆಯ ಅನುಷ್ಠಾನವನ್ನು ಮಾಡಿಕೊಂಡಿದ್ದಾನೆ ಅಂಥ ಬ್ರಾಹ್ಮಣ ಬೆಂಕಿ ಇದ್ದಾಗೆ, ಅವನನ್ನು ದಾಟಿ ನೀವು ಹೋದ್ರಿಂದ ನಿಮ್ಮನ್ನು ಸುಡದೇ ಇರ್ತದೆ, ಅದು ಸುಟ್ಟೇ ಸುಡುತ್ತದಲ್ವಾ ಅಂತ ಈ ರೀತಿ ಭಗವಂತ ತಿಳ್ಕೊಂಡು ಹೇಳ್ತಾನೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ತಾನು ಕೊಟ್ಟದ್ದಾಗಲಿ ಇನ್ನೊಬ್ಬರು ಕೊಟ್ಟದ್ದಾಗಲಿ, ಯಾರೋ ಕೊಟ್ಟಿದ್ದಾರೆ ಅಥವಾ ತಾನೇ ಕೊಟ್ಟಿದ್ದಾನೆ, ಅದನ್ನು ಮತ್ತೆ ಅಪಹರಿಸಿಬಿಡುವುದು. ಭೂಮಿಯನ್ನು ತಾನೇ ಕೊಡೋದು, ಇನ್ನೊಬ್ಬರು ಕೊಟ್ಟದ್ದನ್ನು ಯಾರಿಗೂ ಕೊಟ್ಟಿದ್ದಾರೆ ಅದನ್ನು ತಾನು ಒಳಗೆ ಹಾಕೋದು. ಈ ರೀತಿ ಮಾಡಿದರೆ ಅಂದರೆ ಭೂಮಿ ಕದಿಯುವವನು, ಆಸ್ತಿ ಕದಿಯುವವನು ಇನ್ನೊಬ್ಬರದ್ದು, ಅವನು 60,000 ವರ್ಷ ಮಲದಲ್ಲಿ ಕ್ರಿಮಿಯಾಗಿ ಬರ್ತಾನಂತೆ. ಅವನು 60,000 ವರ್ಷ. 60 ವರ್ಷ ಸಹಸ್ರಾಣಿ ವಿಷ್ಟಾಯಾಮ್ ಜಾಯತೆ ಕೃಮಿ ಅಂತ ಹೇಳ್ತಾರೆ. ಇನ್ನು ಯಾವ ವ್ಯಕ್ತಿ ದತ್ವಾ ವೃತ್ತಿಂ ಭೂಮಿದಾನಂ ಯತ್ನದ ಪರಿಪಾಲಯತ್, ತಾನು ಭೂಮಿ ದಾನ ಕೊಟ್ಟ ಅಂದರೆ ಅದನ್ನು ಹೇಗಾದರೂ ಕಾಪಾಡಬೇಕೇ ಹೊರತು ತಾನೇ ಅದನ್ನು ಒಳಗೆ ಹಾಕುವುದಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಒಬ್ಬ ಬ್ರಾಹ್ಮಣನಿಗೆ ಏನಾದರೂ ನಾವು ಜೀವನೋಪಾಯ ಕಲ್ಪಿಸಿಕೊಟ್ಟು, ಬ್ರಾಹ್ಮಣ ಅಂತ ಹೇಳಿದ್ರೆ ಹಾಗೆ ಭಗವದ್ ಭಕ್ತರು ಅಂತ ತಿಳ್ಕೊಳ್ಳಿ, ಧಾರ್ಮಿಕರು, ಅವರಿಗೊಂದು ಜೀವನೋವೃತ್ತಿಯನ್ನು ಕಲ್ಪಿಸಿಕೊಟ್ಟು ನಾವು ಅಂತ ಹೇಳಿದ್ರೆ 1,00,000 ಗೋದಾನ ಮಾಡಿದ ಫಲ ಬರುತ್ತಂತೆ. ಅದೇ ರೀತಿ ಒಬ್ಬ ಒಳ್ಳೆಯ ಬ್ರಾಹ್ಮಣ ಅಂದರೆ ದೇವ್ರ ಪೂಜೆ ಪುನಸ್ಕಾರ ಅದೇ ಮಾಡ್ಕೊಂಡಿರುವಂತಹ ವ್ಯಕ್ತಿ, ಅಥವಾ ಯಾರು ಭಗವದ್ಭಕ್ತರು, ಯಾವುದೇ ಜಾತಿಯಲ್ಲಿರಲಿ ಒಳ್ಳೆ ಭಗವದ್ಭಕ್ತರು ಧಾರ್ಮಿಕರು, ಅವ್ರು ಏನೋ ಪಾಪ ಜೀವನೋಪಾಯ ಮಾಡ್ಕೊಂಡಿದ್ದಾರೆ, ಯಾಕಂದರೆ ಬದುಕಬೇಕಲ್ವ, ಅದಕ್ಕೆ ಕಲ್ಲು ಹಾಕ್ಲಿಕ್ಕೆ ನೋಡೋದು, ಅದನ್ನು ಹಾಳು ಮಾಡ್ಲಿಕ್ಕೆ ನೋಡೋದು. ಯಾಕಂತ ಹೇಳಿದ್ರೆ ಅವನು ಹಾಳಾಗ್ಬಿಡ್ಬೇಕು, ಅವನು ಏನಿಲ್ಲ, ಅವನು ಬೀದಿಗೆ ಬಿದ್ದು ಬರಬೇಕು. ಈ ರೀತಿ ಯಾರು ಮಾಡ್ತಾರೆ ಅಂತಹ ವ್ಯಕ್ತಿ ತಾನು ಮರ್ಕಟಃ ಶ್ವಾ ಕಪಿರ್ಭವೇತ್ ಅಂತ ಹೇಳ್ತಾರೆ. ಅವನು ಮಂಗವಾಗಿ ಹುಟ್ಟಿ ಬರ್ತಾನೆ ಅಥವಾ ನಾಯಿಯಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾ ಈ ರೀತಿ ಹೇಳ್ತಾ ಹೋದರೆ ಇದು ಮುಗಿಯದ ಕಥೆ. ಹೀಗೆ ನಾನಾ ವಿಧವಾದ ಚಿಹ್ನೆಯನ್ನು ಇಟ್ಟುಕೊಂಡು ಬರ್ತಾನವನು ತನ್ನ ಕರ್ಮಕ್ಕನುಗುಣವಾಗಿ. ಎಲ್ಲಿವರೆಗೆ ಅಂತ ಹೇಳಿದರೆ ಮನುಷ್ಯ ಜನ್ಮ ಬರಬೇಕು ಅಂತ ಹೇಳಿದರೆ ಅವನ ಪಾಪ ಪುಣ್ಯ ಸರಿ ಆಗಬೇಕು. ಯಾವಾಗ ಪಾಪ ಪುಣ್ಯ ಸರಿಯಾಯಿತು ಆವಾಗ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ.
ಪಾಪವೇ ಯಾವಾಗ ಹೆಚ್ಚಿರುತ್ತೋ ಅಲ್ಲಿ ತನಕ ನರಕದಲ್ಲಿ ಒದ್ದಾಡ್ತಾ ಇರ್ತಾನೆ. ನರಕದಲ್ಲಿ ಒದ್ದಾಡಿ ಮತ್ತೆ ಇಲ್ಲಿ ಬಂದರೂ ಕೂಡ ಯಾವುದೋ ಪಕ್ಷಿಯಾಗಿ, ಯಾವುದೋ ಪ್ರಾಣಿಯಾಗಿ, ಯಾವುದೋ ಮರ ಆಗಿ, ಗಿಡ ಆಗಿ ಈ ರೀತಿ ಒದ್ದಾಡ್ತಾ ಕಡೆಗೆ ಪಾಪ ಪುಣ್ಯಗಳು ಸರಿಯಾದಾಗ ಮನುಷ್ಯನಾಗಿ ಬರ್ತಾನೆ. ಇಲ್ಲಿಯೂ ಕೂಡ ಮನುಷ್ಯನಾಗಿ ಬಂದ ಮೇಲೂ ನೆಮ್ಮದಿ ಇರಲ್ಲ ಅವನಿಗೆ. ನಾನಾ ವಿಧವಾದ ಕಷ್ಟವನ್ನು ಅನುಭವಿಸ್ತಾನೆ. ಯಾಕಂದರೆ ಈ ಮನುಷ್ಯ ಜನ್ಮವೂ ಕೂಡ ಏನು ಸುಖಕರ ಅಂತಲ್ಲ. ಯಾಕೆ ಅಂತೇಳಿದರೆ ಮನುಷ್ಯ ಇಷ್ಟೆಲ್ಲ ತಾನು ಕಷ್ಟ ಅನುಭವಿಸಲಿಕ್ಕೆ ಮೂಲ ಕಾರಣ ಏನು ಅದನ್ನು ಹೇಳ್ತಾನೆ. ಅದತ್ತ ದಾನಾಚ ಭವೇ ದರಿದ್ರ ಭಾವಾಚ ಕರೋತಿ ಪಾಪಂ ಪಾಪ ಪ್ರಭಾವ ನರಕೆ ಪ್ರಯಾತಿ ಪುನರ್ದರಿದ್ರ ಪುನರೇವ ಪಾಪಿ. ಯಾವ ವ್ಯಕ್ತಿ ಇಲ್ಲಿ ಒಂದು ಕೈ ಎತ್ತಿ ಒಂದು ಪೈಸೆ ದಾನ ಮಾಡಲಿಲ್ಲ, ಏನನ್ನೂ ದಾನ ಮಾಡದ ವ್ಯಕ್ತಿ ತಾನು ಮುಂದಿನ ಜನ್ಮದಲ್ಲಿ ದರಿದ್ರನಾಗಿ ಹುಟ್ಟಿ ಬರ್ತಾನೆ, ಬಡವನಾಗಿ ಹುಟ್ಟಿ ಬರ್ತಾನೆ. ಇಲ್ಲಿ ಬಡವ ಅಂತ ಹೇಳಿದರೆ ಇಲ್ಲದೇ ಇರುವವನು ಅಂತ ಅರ್ಥ ಅಲ್ಲ. ಮತ್ತೇನು ಅಂದರೆ ಸಾಕಾಗುವುದಿಲ್ಲ ಅಂತ ಹೇಳುವ ಅವನು ಬಡವ. ಇವಾಗ ಒಬ್ಬ ಕೋಟ್ಯಾಧಿಪತಿಯು ಬಡವ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅವನಿಗೆ ಕೋಟಿ ಸಾಕಾಗಲ್ಲ ಅಂತ ತಿಳ್ಕೊಳ್ಳಿ. ಕೋಟಿ ರೂಪಾಯಿ, ಅಯ್ಯೋ ಏನ್ರಿ ಬರೀ ಒಂದೇ ಕೋಟಿ ಇರೋದು, ಇದನ್ನು ಇಟ್ಕೊಂಡು ಏನು ಮಾಡೋಣ, ಈ ರೀತಿ ತಿಳ್ಕೊಳ್ತಾನೆ ಅಂದರೆ ಅವನು ಬರೀ ಬಡವ. ಯಾಕಂತ ಹೇಳಿದ್ರೆ ಕೃಷ್ಣ ಇದನ್ನು ಸ್ಪಷ್ಟ ಹೇಳ್ತಾನೆ, ದರಿದ್ರ ಎಷ್ಟು ಅಸಂತುಷ್ಟ ಅಂತ. ಇಲ್ಲದೇ ಇರುವವನು ದರಿದ್ರ ಅಲ್ಲ ಅಂತೆ, ಸಾಕಾಗಲ್ಲ ಅಂತ ಹೇಳುವವನು ದರಿದ್ರ. ಅದೇ ದೇವರು ಕೊಟ್ಟ ಸಾಕಪ್ಪ ಅಂತ ಹೇಳುವವನು ಅವನೇ ಇಲ್ಲಿ ಶ್ರೀಮಂತ. ಈ ರೀತಿ ಯಾರು ದರಿದ್ರನಾಗಿರ್ತಾನೆ ಅದರಿಂದಾಗಿ ಬೇಕು ಬೇಕು ಬೇಕು, ಯಾಕಂದರೆ ಕೊಡಲಿಕ್ಕೆ ಅಯ್ಯೋ ನಮ್ಮ ಹತ್ರನೇ ಇಲ್ಲ, ಇಲ್ಲೇನ್ರಿ ಕೊಡೋದು, ಈ ರೀತಿ ಹೇಳ್ಕೊಂಡು ಒಂದು ಪೈಸೆ ದಾನ ಧರ್ಮ ಮಾಡದ ವ್ಯಕ್ತಿ ತಾನು ದರಿದ್ರನಾಗಿ ಬರ್ತಾನೆ. ದರಿದ್ರನಾಗಿ ಬಂದ ಅಂತ ಹೇಳಿದರೆ ಆ ದರಿದ್ರ ಭಾವಾಚ ಕರೋತಿ ಪಾಪಂ. ಬಡವನಾದದ್ರಿಂದಲೇ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಮತ್ತು ದುಡ್ಡು ಸಂಪಾದನೆ ಮಾಡಬೇಕು. ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ನ್ಯಾಯ ಮಾರ್ಗದಲ್ಲಿ ಹೋದರೆ ಇವನು ಎಣಿಸಿದಷ್ಟು ದುಡ್ಡು ಸಂಪಾದನೆ ಮಾಡಲಿಕ್ಕಾಗತ್ತಾ? ಆಗಲ್ಲ. ಮತ್ತೇನೆಂದರೆ ಅಡ್ಡ ಮಾರ್ಗ ಹಿಡಿಲೇಬೇಕು, ಪಾಪ ಮಾರ್ಗ ಹಿಡಿಲೇಬೇಕು. ಪಾಪ ಪ್ರಭಾವಾತ್ ನರಕೆ ಪ್ರಯಾತಿ. ಪಾಪದ ಪ್ರಭಾವದಿಂದ ನರಕಕ್ಕೆ ಹೋಗ್ತಾನೆ, ನರಕದಲ್ಲಿ ಮತ್ತೆ ಅನುಭವಿಸ್ತಾನೆ. ಪುನರ್ದರಿದ್ರ, ಮತ್ತೆ ಇಲ್ಲಿ ಹುಟ್ಟಿ ಬರುವುದು ದರಿದ್ರನಾಗಿ. ಯಾಕಂದರೆ ನಾವು ಈ ಜನ್ಮದಲ್ಲಿ ಏನು ದಾನ ಮಾಡ್ತೇವೆ ಅದು ಮುಂದಿನ ಜನ್ಮದಲ್ಲಿ ನಮಗೆ ಸಿಗತ್ತೆ. ನಾನು ಯಾರಿಗೇನೂ ಕೊಡಲಿಲ್ಲ, ಮುಂದಿನ ಜನ್ಮದಲ್ಲಿ ನನಗೂ ಏನೂ ಸಿಗೋಲ್ಲ. ಕಡೆಗೆ ಎಲ್ಲಿವರೆಗೆ ಅಂದರೆ ಒಂದು ತುತ್ತು ಅನ್ನವೂ ಸಿಗೋಲ್ಲ. ನಾನು ಈ ಜನ್ಮದಲ್ಲಿ ಯಾರಿಗಾದರೂ ಒಂದು ಅನ್ನ ನೀರು ಕೊಟ್ಟನ ನನಗೆ ಮುಂದಿನ ಜನ್ಮದಲ್ಲಿ ಸಿಗತ್ತೆ, ಇಲ್ಲದ್ರೆ ಅದು ಸಿಗೋಲ್ಲ. ಅದಕ್ಕಾಗಿ ತಾನು ಭಿಕ್ಷೆ ಬೇಡಬೇಕಾಗತ್ತೆ. ಅವಾಗೇನೆಂದರೆ ಪುನರೇವ ಪಾಪಿ, ಮತ್ತೆ ಬಡವನಾಗಿ ಬಂದ ಮತ್ತೆ ಪಾಪ ಮಾಡಬೇಕು. ಇಷ್ಟೇ, ಈ ರೀತಿ ಇದು ಕೊನೆಯಿಲ್ಲದಾಗ್ತದೆ. ಕಡೆಗಿಷ್ಟೇ, ಯಾವನೇ ವ್ಯಕ್ತಿಯಾಗಲಿ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಬಹಳ ಒಳ್ಳೆಯ ಮಾತು. ನೀನು ಏನು ಮಾಡಿದ್ಯಾ ಅದನ್ನು ತಿನ್ನಲೇಬೇಕು ಅಂತ ಹೇಳ್ತಾನೆ ಭಗವಂತ. ಅವಶ್ಯಮೇವ ಭೋಕ್ತವ್ಯಂ, ತಿನ್ನಲೇಬೇಕು ನೀನು. ಅದು ಒಳ್ಳೆ ಕರ್ಮ ಇರ್ಬೋದು, ಕೆಟ್ಟ ಕರ್ಮ ಇರ್ಬೋದು. ಒಳ್ಳೆ ಕರ್ಮ ಮಾಡಿದ್ಯಾ ಅದರ ಪುಣ್ಯ ನೀನು ಅನುಭವಿಸಲೇಬೇಕು. ಕೆಟ್ಟ ಕರ್ಮ ಮಾಡಿದ್ಯಾ ಅದರ ಪಾಪ ನೀನು ಅನುಭವಿಸಲೇಬೇಕು. ಅನುಭವಿಸದೆ ಹೋಗುವುದೇ ಇಲ್ಲ ಅಂತ ಹೇಳ್ತಾನೆ. ನಾ ಭುಕ್ತಂ ಕ್ಷೀಯತೆ ಕರ್ಮ. ನೀನು ಅನುಭವಿಸದೆ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾನು ಯಾಗಾದರೂ ಕಳ್ಕೊಂಡ್ಬಿಡ್ತೇನೆ ಪಾಪ, ಯಾಗಾದರೂ ಕಳ್ಕೊಂಡ್ಬಿಡ್ತೇನೆ, ಇಲ್ಲ, ನೀನು ಅನುಭವಿಸಲೇಬೇಕು. ಸ್ವತಃ ನೀನೇ ಅನುಭವಿಸಿ ಕಳ್ಕೊಳ್ಳೋದು. ಅದೇ ವೃತ, ಉಪವಾಸ, ಜಪ ದಾನ ಮುಂತಾದವುಗಳನ್ನು ಮಾಡಿ, ಅಥವಾ ತಾನಾಗಿ ಅದು ನಿನ್ನ ಮೇಲೆ ಹಠಾತ್ತಾಗಿ ಬಂದು ನಿನಗೆ ಕಷ್ಟ ಕೊಟ್ಟು 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 ನಿನ್ನ ಪಾಪದ ಫಲ ಕೊಡುವುದು. ಹೀಗೆ ನಿನಗೆ ಅದನ್ನು ಅನುಭವಿಸಿಯೇ ತೀರಬೇಕು. ಅನುಭವಿಸದೇ ಇದ್ದರೆ ಬೇಡಪ್ಪ ನಾನು ಅನುಭವಿಸದೆ ಇದನ್ನು ಪೋಸ್ಟ್ಪೋನ್ ಮಾಡ್ತೇನೆ ಅಂತ ಹೇಳಿದರೆ ಇವತ್ತಲ್ಲ ನಾಳೆ ಯಾವಾಗಾದರೂ ನಿನಗದು ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾರೆ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಕೋಟಿ ವರ್ಷ ಹೋದರೂ ಕೂಡ ನೀನು ಮಾಡಿದ್ದು ನಿನಗೆ ತಿನ್ನಲೇಬೇಕು. ಎಲ್ಲಿವರೆಗೆ ದೇವರ ಅನುಗ್ರಹ ಆಗೋಲ್ಲ. ಅದಕ್ಕಾಗಿಯೇ ದೇವರ ಅನುಗ್ರಹ ಬೇಕು ಅಂತ ಹೇಳೋದು. ಯಾಕಂದರೆ ದೇವರ ಅನುಗ್ರಹ ಆದಾಗ ಮಾತ್ರ ಈ ರೀತಿ ನಾವು ಪಾಪವನ್ನು ತಿನ್ನುವುದು ಹೊರಟೋಗುತ್ತೆ. ಅಲ್ಲಿ ತನಕ ದೇವರ ಅನುಗ್ರಹ ಆಗುವ ತನಕ ತಿಂತಾನೇ ಇರಬೇಕು. ಇದೊಂದು ಮುಗಿಯದ ಕಥೆಯಾಗಿರ್ತದೆ. ಅದನ್ನು ಭಗವಂತ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಇನ್ನು ಮುಂದೆ ಈ ಮನುಷ್ಯ ಜನ್ಮದಲ್ಲಿಯೂ ಕೂಡ ಮನುಜ ಶರೀರವಿದೇನು ಸುಖ ಅಂತ ಪುರಂದರದಾಸರು ಹೇಳಿದಾಗೆ ಏನು ಸುಖ ಇದೆ ಅದನ್ನು ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.